ಇಲ್ಲಿ 3 ವಿಚಾರವನ್ನು ಹೊತ್ಕೊಂಡು ಕೈಲಾಸ ಪರ್ವತದ ಕೆಳಗೆ ಬರ್ತಿರಬೇಕಾದ್ರೆ ಸಪ್ತ ಶಿವಕೋಟೆ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿದ್ದಾನೆ ಕೈಲಾಸ. ಅಲ್ಲಿಗೆ ನಾರದರ ಆಗಮನ. ನಾರದರು ಬರ್ತಾವ್ರೆ ಅಂದ್ರೆ ಕೈಲಾಸವೆಲ್ಲ ನಿಶಬ್ದವಾಗೋಯ್ತಿತ್ತಂತ ನೋಡಿ. ಯಾಕಂದ್ರೆ ಇವರು ಎಲ್ಲಾ ತುಂಬ ಬರಲೇಬೇಕಲ್ಲ, ಎಲ್ಲಾ ಕಥೆಲ್ಲೂ ಇರಲೇಬೇಕು, ನಾಟಕದಲ್ಲೂ ಇರಲೇಬೇಕು. ಭೂಲೋಕಕ್ಕೆ ಸಿದ್ದಪ್ಪಾಜಿ, ಮಾದೇಶ್ವರ, ಗುರುಮಲ್ಲೇಶ್ವರ ಇವರೆಲ್ಲ ಅವತಾರ ತಾಳೋದಕ್ಕೆ ಈ ನಾರದ್ರೆ ಕಾರಣ. ಪಡ್ತಾನೆ ಹೇಳಿಯಲ್ಲ. ಸದ್ಯಕ್ಕೆ ಏನಪ್ಪಾ ಅಂದ್ರೆ ನಮ್ಮ ಮಗಿನವಾಳಲ್ಲಿ ಸ್ವಲ್ಪ ಕಮ್ಮಿ ಅಷ್ಟೇ. ಇಲ್ಲನಪ್ಪ ಬಿಡ್ತವನು. ಅವ್ರ ಅಲ್ಲೂ ನಾರದ್ರ ಅವ್ರ ಯಾರಪ್ಪ ಅಂದ್ರೆ ಈ ಮಾದಪ್ಪನ ಕಥೆನ ಅರ್ಧಂ ಕೇಳ್ಬಿಟ್ಟು ಇದಾರಲ್ಲ ಅವರೇ ನಾರದ್ರು. ಇಲ್ಲಿ ಯಾರು ಹೋಗಲ್ಲ, ಇನ್ಯಾರು ಹೋಗಲ್ಲ. ಬಣವ್ ಸೋಳ್ ನೋಡಿ ಒಂದ್ಕಿಂತ ಔಷಧಿ ಹೊಡಿಸ್ಬಿಟ್ರೆ ಎಲ್ಲಿ ಹೋದ್ರು ಇರ್ತಾನೆ. ಬಣವ್ ಯಾರೋ ಇಂಚೋರೊಬ್ರು ಹೋಗಾರ, ಬೇಗನೆ ಬಂದ್ರೇನೋ ಸರಿಯಾಗದ. ಇಲ್ಲಿ ನೆನ್ನೆ ಆಯ್ತು ಕೊಂಡ, ಇವತ್ ಬಂದ ಕುಂಡ ಅಂತ ಆಗೋಯ್ತ. ಕೊಂಡ ನಿನ್ನೆ ಮಧ್ಯದಲ್ಲಿ ಆಯ್ತಂತ, ಕುಂಡ ಇವತ್ತು ಬಂದಂತ ಒಂದ್ ಕಂಡ್ಬಿಟ್ ಕಣವ. ಏನಕ್ಕೆ ನೆನ್ ಮಂದಿನ ಬಂದಿನ ನೋಡಕಾಯ್ತಿದ್ದ ಕೊಂಡನ. ಕುಂಡ ನೋಡಿ ಹಂಗೆ ಬೇಗನೆ ಬಂದ್ಬಿಡಿ, ಇದ್ರ ಫುಲ್ ಎಡವಟ್ ಆಗೋಯ್ತ. ಇದಕ್ಕೆ ನಾರದ್ರು, ಕಲಹ ಪ್ರಿಯರು, ಕುಚ್ಚೋದ್ಯಗಾರರು, ಮನಮರುಕರು, ಫಿಟ್ಟಿಂಗ್ ಮಾಸ್ಟ್ರು, FM ಅಂತಾರೆ. ಫಿಟ್ಟಿಂಗ್ ಮಾಸ್ಟರ್ FM ಅಂದ್ರ ಇತ್ತಿಂದ ಅರ್ಥ ಹೇಳೋರು, ಅತ್ತಿಂದ ಇತ್ತ ಹೇಳೋರು ಕಣ. ಅಣ್ಣ ತಮ್ಮದಿರ ಬಾಳ್ಬೇಕೆ ಮಾಡ್ತಾರೋ ಹೆಂಗಾರು ಮಾಡಿ ಮನ ಮುರಿದು ಬಿಡ್ಬೇಕು. ಏನಣ್ಣ ದೊಡ್ಡ ಬಸ್ ತಕೊಂಡಂತ ಕಣವು, ಎರಡನೇ ವಾಹನಪ್ಪ ಅದೆಂತದ 83 ಚಕ್ರಲ್ಲ ಅರೆ ತಕೊಂಡಂದ ಬೆಟ್ಟದ ಮಾತಾಡವ ತಗತ್ತನಕಪ್ಪ. ಆ ಚಿಕ್ಕವನಪ್ಪ ಅದೆಂತದ ಮಣ್ಣಾಗಿತ್ತಲ್ಲಪ್ಪ ಅದು, ಹೋಗ್ಲೇನು ತಗಬೇಕು ಅಂತಿದ್ದಾನಂತ. ತಗತನ ಕಣ ತಗಳಾಕ್ ಬಿಡ್ಬಾರ್ದು ಕಣ್ಣು. ಏನ್ ಬಿಡ್ಬಾರ್ದು, ಕೂತ್ಕ. ಅಣ್ಣ ತಮ್ಮದಿರ್ ಬಂದ್ರ 3 ಜನ ಒಟ್ಟಿಗೆ ಬರ್ತಾರ ಗೊತ್ತಾ ಗಾಡಿಲಿ. ನೋಡಿನಿ ಕೂತ್ಕಪ್ಪ, ದೊಡ್ಡವನ್ ಇರ್ತಿ ತಳಕಿವಿ ಅಂತ. ಯಾರ 3 ಸೀಮೆವಾ? 3 ಸೀಮೆ ಇರ್ಲಿ, ಅವ್ರ ಹತ್ತಿಂದೆ ಕೂಸು ಏಟ ಬೇರೆ ಸೀಮೆನಪ್ಪ. ಮತ್ತ ಹಂಗಾನು ಮತ್ತ ಯಾರು ಹೇಳೋ ತೆಳ್ಳಿಗೆ ಬೆಳ್ಳಗಳೆಲ್ಲ ಅಳ್ತಾನೆ. ಕೊನೆ ಮನೆವಾ ಬಿಡು ಬಿಡು, ಅವ್ನ ಹೇಳ್ತೀನಿ ನಾನು ಹೇಳ್ತೀನಿ. ಒಂದೇ ಕಡೆ ಸಂಘಕ್ಕೆ ಸೇರ ಕಣ. ನಾಳೆ ಮೀಟಿಂಗ್ ಅದ ಮುಡಿಸ್ಬಿಡ್ತೀನಿ ಸುಮ್ಗಿರು. ಮಡುಗ್ಸು ಮತ ಅವ್ ಬಂದ್ ಕೂತ್ಕೊಂಡು 2 ಮಾತು ಹೇಳ್ಕೊಟ್ರ ತಗ ಹೋದ ಮನ ಮಿಸ್ ಮಾಡ್ಬಿಟ್ಟು ಬಿಡ್ದಾಳ. ಹತ್ಕಮ್ಮ ಕೂತ್ಕೊಂಡ್ರಿ ಏನಾಗದ, ಕೂತ್ಕೊಂಡಿ ಬಾತ್ಕಮ್ಮ. ನಿಮ್ ಯಜಮಾನ್ರು ನಂಜನ್ ಗುಡ್ಕ ಹೋಗ್ರ, ನಂಜನ್ ಗುಡ್ಕ ಹೋಗಿದಾರ. ಮೊದಲು ಮುಂಚೆ ಹೆಂಗಿದ್ರಿ, ಕತ್ಕ ಬಂದ್ರ ಈಗಲ್ ತುಂಡಂಗಿದ್ರಿ, ನಂಗಿದ್ದಿ. ಈಗ ನೀನ್ ನೋಡ್ತಿದ್ರೆ ನನ್ ಒಟ್ಟ ಕರಳ ಚುರ್ಕನತ್ತ. ನಾ ತಾನೇ ಒಬ್ಳೆ ರಣ ಅಂತ ದುಡಿಬೇಕು. ಯಾರಿದ್ದಾರವ ಅದಕ್ಕ ನಾನ್ ಸಾವಂತಿರಿ ಯಾವ ಕೆಲಸ ಮಾಡಲ್ವಾ. ಕೂತಿರೋದ್ ನೋಡಿ ಹೆಂಗ್ ಕೂತಿದಾರೋ. ಟೀ ಕುಡ್ದು ಲೋಟೆ ತಕಲೆ ಮುದಗಳಿವು. ಮತ್ತೆ ಅವ್ರಿಗಿಂತ ಹೆಚ್ಚಾಗಿ ನೀನೇ ದಪ್ಪಾಗಿದೆ. ಒಟ್ಟಕ್ ತಿನ್ನಲ್ವಲ್ಲವ, ಗ್ಯಾಸ್ ತುಂಬ್ಕಣದ. ಗ್ಯಾಸ್ ತುಂಬ್ಕೊಂಡಿದ್ದು ಈಗ ಬೇರೆ ಅದೇನೋ ತಿಂಗ್ಳಿಗೆ ಒಂದೊಂದ್ ಸಿಲಿಂಡರ್ ಅಂತ ಬೇರೆ ಆರ್ಡರ್ ಮಾಡ್ಬಿಡ್ರ. ಈಗ ಏನಾದ್ರು ಸಿಲಿಂಡರ್ ಖಾಲಿ ಆದ್ರೆ ನಿನ್ ಬಾಯಿಗೆ ಮುಡ್ಬಿಡ್ಬೋದು ಪೈಪ್. ಹಂಗಾರ ನೀನ್ ಬಿಟ್ರ ಮಡಗಿಸ್ತಿದ್ದ ಅದ್ಕಮ್ಮ. ಯಾವ ಕಂಪ್ನಿ, ಇಂಡಿಯನ್ HB? ಎರಡು ಇಲ್ಲ, ಭಾರತ. ಬಿಡು ಹಂಗನ್ ಮಡಿಸ್ಬಿಟ್ನು. ಅದಕ್ಕೆ ನೀನು ನನ್ನ ಮಾತು ಕೇಳು, ನೀನ್ ಸರಿ ಮಾಡ್ಬಿಡ್ತಿ. ಹೇಳೋದ್ಕಮ್ಮ, ನಿನ್ ಗಂಡಂಗೆ ಬಿಟ್ಟು ಪಾಲ್ ತಕೊಂಡ್ಬಿಡು. ಪಾಲ ನನ್ನ ಪಾಲ್ ಮಾಡ್ಬಿಡ್ತಾನ ಅಷ್ಟವ ಮಾಡ್ಬಿಡ್ತಾನೆ. 3 ಬಾಗ್ಲ. ಈಗ ನಮ್ಮ ಬಟ್ಟೆ ನೋಡು, ಸೀರೆ ಒಗಿಬೇಕು ಅಂದ್ರೆ ಒಗಿಬೇಕು, ಪಾತ್ರ ತೊಳಿಬೇಕು, ಕಸ ಗುಡ್ಸೋಂದ್ರೆ ಗುಡ್ಸ್ಬೇಕು, ಮನ ಒರೆಸೋಂದ್ರೆ ಒರೆಸ್ಬೇಕು. ಈಗ ಆಲ್ರೆಡಿ ಚೂಡಿದಾರ ಒಗೆದ್ಬಿಟ್ಟೆ ಬಂದಿರೋದಮ್ಮ. ಅದಕ್ಕೆ ಲೇಟ್ ಆಗಿ ಬಂದಿರೋದು. ಕೂಟ್ರೆ ನಾವು ಒಂಥರ ದಬಸ್ ಇಟ್ಕೋಬೇಕು, ನಾವು ಒಂಥರ ಮ್ಯಾಗ್ನೆಟಿಂಗ್ ಪವರ್ ಇದ್ದಂಗ. ಅದ್ಕಮ್ಮ ಹೊಡೆದ್ ಬಿಟ್ರ ಯಾನ್ನ ಹೊಡೆದ್ ಬಿಡುದು, ಹೊಡೆದ್ ಬಿಟ್ಟನಂತ ಬಿಡದ. ಪುಟ್ಟ ಮೇಲೆ ಮೊರೆ ತಕೋ, ಮರ ಮೇಲೆ ಪುಟ್ಟ ತಕೋ, ತಿಕ್ತಪ್ರಿ ತಕೋನಿ ಗಂಡನೆ ಅದಕ್ಕೆ ದಮ್ಕ ತಕೊಂಡು ಆರ್ಸ್ಬಿಟ್ಟನ. ಅದಕ್ಕೂ ಬಗ್ಗೆ ನಿಲ್ ಬಾಕ ತೆಗೆದು ತೊಲೆನೆ ತಕೋ, ಕಳ್ಳದ್ಕಮ್ಮ ನಿನ್ನೆ ತಕೋ. ಅವ ಇನ್ನೊಂದು ಮದುವೆ ಮಾಡ್ಕ ಬಿಡ್ಗಾಡ್ಲಿ. ಅದಕ್ಕತ್ತಾನೆ ನೀನ್ ಮನೆ ಹಿಂಗ ಕೂತಿರೋದು. ಸರಿಯಾಗಿದೆ ತಕೋ. ಹಿಂಗ್ಸು ಎದ್ರಟ್ಟಲ್ ನೋಡಿ ಹೆಂಗ್ ನಳಿತದಳು ನೋಡವ. ನೀನು ಇದೆ ಹೋಗು. ಅವೇ ಕೊಟ್ಟ ಹಂಗೆ ಮಾಡ್ತಾಳ ಗಂಡ ಅಂತಾನೆ. ಎಲ್ಲ ಶ್ರಾವಣ ಮಾಸ ಶನೇಶ್ವರನ್ ಗುಡಿಗೆ ಹೋಗ್ಬೇಕು ಅಂದ್ರೆ ಪಾತ್ರ ಪನ್ನಂಗ ತೊಳೆದ್ಬಿಟ್ಟು ಎಲ್ಲ ದಬಾಕೊಂಡು ಶಿಸ್ತಾಗಿ ಮಾಡಿ ಮೈಲ್ಗ ಅಂತ ಹೋಯ್ತಾವ್ರ. ನೀ ಈ ತರ ಪಾಠ ತಕ್ಕ ಮನಗಿದಲ್ಲ, ಏನಮ್ಮ ನಿಮ್ ಪ್ರಾಬ್ಲಮು? ಪಾಲ್ ತಗಳ್ರಿ, ಏನ ಪಾಲ್ ತಗಳ್ರಿ. ತರದಾ ಕೊಡ್ತೀನಿ ಬಡ್ಡಿ ಮಗಳ ನಿನ್ಗ. ತರದಾಗ್ತಿದೆ ಹಂಗಂತ ಮುಂದಕ್ಕೆ ಬಾ, ಬುಂಡ್ಗ ಬಿಸಿನೀರು ಕಳಿಸ್ತೀನಿ ಕೂಸು. ಶಿವಣ ಪ್ರಸನ್ನ ನನ್ನ ಹೇಳ್ತಿ ಹೇಳ್ತಾರ ಮತ್ತೆ. ಇದು ಯಾರ್ಯಾವ್ರು? ಚಿಗ್ರಿ ದೋಸ್ತ್ ಆದ್ರೆ ಬೀದಿಲಿ ಇಟ್ಕ ಮನಗಂಟ ಕರ್ಕ ಬಂದಾರ. ಅಲ್ಲಿ ಎಲ್ಲೂ ಟೀ ಅಂಗಡಿ ಸಿಗ್ಲಿವ ನಿಮ್ಗ, ಅಟ್ಟಿ ಗಂಟೆ ಬಂದಾರ ನಿಮ್ನ ಮಾಡದವ್. ನಿಮ್ಗೆ ರಾವ್ ಬಂದ್ರ ಅಪ್ಪನ್ ಕೆಡವ. ನನ್ನ ಎದುರಿಗೆ ನನ್ನ ಫ್ರೆಂಡ್ಸ್ ನೆಲ್ಲ ಅವಮಾನ ಮಾಡ್ತೇವೆ. ಆಮೇಲೆ ಬತ್ತೆ ವಾದ ಯಾಗಿರೋದು. ಏನಮ್ಮಿ ನೀನು ಕಮ್ಮಿ ಮಾಡೋದನ್ನು ಈ ಮಟ್ಟು ಬೈಯೋದ್ ಕಲ್ತಿದೆ ಇಲ್ಲ ನೋಡ. ಎದುರೆಟ್ಟೇಳು ಕೈಗೂ ಮೂಗು ಹಾಕಿ ಹೆಂಗಲ್ದಳು, ಕಿವಿಗೂ ಹಾಕೊಂಡು. ನನ್ ಕಿವಿಗಾರ ಬೇಡ, ಒಂದ್ ಕೈಗೆ ಒಂದ್ ಬಾಳೆನಾರ ಬೇಡವಾ. ಅದಕ್ಕೀಗ ಪಾಲ್ ತಗೋಬೇಕು. ತಕಬೇಕಾ? ಏನಮ್ಮಿ ನನ್ನ ಎದುರುಗ ನಿಂತ್ಕೊಳಕ ತರ ನಡುತ್ತಿದ್ವ ಕುಳ್ಳಿ ನೀನು. ಇವತ್ತು ಕಣ್ಣು ಕಣ್ಣು ಬಾರ್ಸ್ಕೊಂಡು ಪಾಲ್ ತಕ್ಕಳೇನ ಮಟ್ಟು ಮೊಮ್ಮಟ್ಟಬೇ. ನೀ ಒಳ್ಳೆ ಕಮ್ಮಿ, ಒಳ್ಳೆ. ನೀ ಯಾವತ್ತು ಮಹಿಳಾ ಸಂಘಕ್ಕೆ ಸೇರಿದ ಅವತ್ತ ನನ್ನ ಮನ ಮುರಿದೋಯ್ತು ಕಮ್ಮಿ. ಸಂಘಕ್ಕೆ ಸೇರಿದಕ್ಕೆ ತಾನೇ ನಿನ್ಗೆ 20,000 ಲೋನ್ ತಗೊಟ್ಟಿದ್ದು. ಅದನ್ನು ತೀರಿಸ್ತೇನೆ. ಊರೂರ್ ಮೇಲೆ ಜುಬ್ಬ ಪೈಜಾಮ ನಲ್ಕ ಹೋಯ್ತಿದೆ. ತಿಪ್ಪೆ ಮರಿ ನಾ ತೀರ್ಸಿನ ಸಾಲ್ವ. ಹಳದ್ ಮುಂಡಮಂಗ ದೆಲ್ಲೆಲ್ಲಿ ನಿಂತಿದ್ದ ನಿನ್ನ ನನಗ್ ಗಂಟಾಪಟ ಹಾಕಿರೋ ಸಿಕ್ಬೇಕು ನನಗ. ನನ್ ಕೈ ಸಿಕ್ಲಿ ಚಿತ್ರಾನ್ನಕ್ಕ ಟಮಾಟನ್ಗ ಹಾಕ ನಿಗಿಸ್ ಮನ್ಗಿಸ್ಬಿಡ್ತೀನಿ. ಬಾತ್ಕಾಬಿಟ್ಟು ಮಟ್ಟು ಬೈಯೋದ್ ಕಲ್ತಿದೆ ಇಲ್ಲ. ಇಷ್ಟ ಅಂದ್ಮೇಲೆ ನಾ ಪಾಲ್ ತಕ್ಕೊಬಿಟ್ರು ನಾನೇ ಸರಿ ಕಮ್ಮಿ. ಆಮೇಲೆ ಏನ್ ಮಾಡ್ದೇನೆ, ಪಾಲ್ ತಕೊಳ್ಳಿಲ್ಲ ಅಂದ್ರ ಕೆಂಪನ್ ಬಸ್ ಹತ್ಕ ನಿಮ್ಮ ಅಪ್ಪನ ಮನ್ಗೆ ಹೋಯ್ತಿದೆ ಫ್ರೀ ಬಸ್ಸು. ಅದೇನ್ ಮಾಡ್ದೆ ಮಾಡ್ಕೊ ಹೋಗು. ನಾ ಮಾತ್ರ ಪಾಲ್ ತಕೊಳ್ಳಲ್ಲ ಅಂದ್ಬಿಟ್ಟ.
ಹೌದಾ? ನೀ ಪಾಲ್ ತಗೊಳ್ಳಲ್ಲ ಅಂತ ನಂಗೆ ಚಂದ ಗೊತ್ತಿದ್ದೀವಿ. ಯಾತಕ್ಕೆ ಬದುಕಿರ್ಬೇಕು ಆಳದ್ ಬಿಟ್ಟ ಮಗ ಜನ್ಮ ಕೊಡು ಕುಸಲ್ ಹಾಕುವ ನನ್ನ ತಕ್ಕತ್ತೀನಿ ಕೊಡೋಣ ಹೋಗ್ಲಿ. ಕೊಡಕ್ಕೆ ಕೂತಾನೆ ಇವ ಇರ್ಲಿಯಾ ಶಿವ ಅಂದ್ರೆ ಇಲ್ಲಿ ಇದ್ದ ಹಗ್ಗದ ನೇತಕ ಅವ ಅಂತ ಲೇ 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 ಬುಡೆ ನಾನು ಬುಡೆ ನೇತಕ ಬಡ ಪಾಲ್ತನ ತಕ್ಕತ್ ನೀವು ಹೋಗು ಅನ್ನ. ನಮ್ಮಪ್ಪ ಏನೋ 50 ಎಕರೆ ಜಮೀನು ಮಡಗಿದ್ರೆ ನಾವು ಒಂದಷ್ಟಾಗ್ಲ ಬತ್ತು ತಾಕತ್ ನೀವು ಹೋಗು ಅನ್ನ. ಪಾಲ್ನು ತಕ್ಕಬೇಕು ಹೋದ್ ಮನ ತಕ ಮಿಸ್ ಮಾಡಿಬಿಟ್ಬಿಡ್ಬೇಕು. ಇಲ್ಲಿ ಯಾರು ಇಲ್ದವ್ರು ಇಲ್ವಲ್ಲ, ಅದಕ್ಕೆ ನಾನು ಧೈರ್ಯವಾಗಿ ಹೇಳಕತ್ತಿರೋದು. ನೀವು ಯಾಕೆ ನಂಗೆ ನಡೆದ್ರಿ ಅಂತವ್ರು ಯಾರು ಸಂಘದಲ್ಲಿದ್ರೆ ಮೊದಲು ಮನ ಸಂಘದಿಂದ ಕಿತ್ತಾಕೊಡಿಲ್ದಾರ ಮನ ಮುರಿದು ಬಿಡ್ತಾರ. ಸಂಘನೇ ಇಲ್ವಂತ ಗುರು ಇಲ್ಲಿ ಕೂತ್ಕೊಳ್ಳಲ್ಲ ಆಗಿನ ಒಳ್ಳೆ ಸಂಘ ಇಲ್ವಂತ. ಮೂರ್ಲಿ ಸಂಘ ಇಲ್ವಬ್ಬ 5 ಇದಾವಂತ ಕಣ ಶಿವ. ಈಗ ಹೆಚ್ಚಾಗಿ ಓಡಾಡ್ತಾರದು ಅವ್ರ ತಾಲ್ವೇನ ದುಡ್ಡು ಬತ್ತ ಅದ ಫ್ರೀ ಬಸ್ಸು ಫ್ರೀ ಕರೆಂಟ್ದ ಯಾವ ನೋಡ್ರು ಎಲ್ಲೂ ಫ್ರೀ. ಇವ್ರಿಗೆ ಅವ್ರು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ದಕ್ಷತಾಗಿ ಸೀಟ್ ಹಿಡ್ಕೊಂಡು ದಕ್ಷತಾ ಕೂತ್ಕೊ ಬರೋದಂತ. ಇವರು ಗಂಡಸರು ದುಡ್ಡು ಕೊಟ್ಬಿಟ್ಟು ಕಮ್ಮಿ ಹಿಡ್ಕೊ ಹೋಗ್ಬೇಕಣ್ಣ ನಿಂತ್ಕೊ ಬರೋದಂತ. ಹೆಚ್ಚು ಕಮ್ಮಿ ಮಾಡಿದ್ರೆ ಹಿಡ್ಕೊ ದುಪ್ಸೋದಂತ. ಅದಕ್ಕೆ ಇವತ್ತು ಸ್ಕೂಟರ್ ಬಂದಿರೋದು, ಬಸ್ಲಿ ಜಾಗ ಸಿಕ್ಕಲ್ಲ ಅಂದ್ಬಿಟ್ಟು. ಹ್ಞೂ ಮತ್ತೆ ಹಂಗಂದ್ರೆ ನೋಡಿದೆ ಹೆಂಗ್ ಖುಷಿ. ಅಷ್ಟೊತ್ತಿನ ನಗ್ತೀನಿ ಹಿಂಗೆ ನೋಡ್ದೇನೆ ಕಥ ಸುತ್ತಾಡ್ಕ ಬಸ್ಸಡ್ಕ ನಮ್ಮ ತಕ್ಕೆ ಬಂದಿಂತಕ್ಕೂ ಎಲ್ಲಕ್ಕೂ ನಾವೇ ಅಂತ ಎಲ್ಲಕ್ಕೂ ನೀವೇ ಕಸುಂಗಿರ. ಯಾತ್ರಲ್ಲಿ ಕಮ್ಮಿ ಇದ್ದಾರೆ ಅವರು. ಯಾತ್ರಲ್ಲಿ ಎಲ್ಲರಲ್ಲೂ ಚೆನ್ನಾಗಿ ಅವ್ರ ಕಸುಂಗಿರ. ಅಂದ್ರೆ ನಾರದ ನೋಡಿ ಕೈಲಾಸ ಪರ್ವತಕ್ಕೆ ಬರ್ತಿರ್ಬೇಕಾದ್ರೆ ನಾರದರಾಗಿರ್ತಕ್ಕಂಥವ್ರು ಬರ್ತಿರ್ಬೇಕಾದ್ರೆ ಶಿವನು ಹೇಳ್ತಾನೆ, ಈಗ ಬಾ ನಾರದ, ಲೋಕಗಳನ್ನ ಸಂಚಾರ ಮಾಡ್ತಕ್ಕಂಥ ನೀನು ವಿಶೇಷವಾದ ವಾರ್ತೆಯನ್ನು ತಂದಿರುವೆಯ ಪರಮೇಶ್ವರ. ಭೂಲೋಕದಲ್ಲಿ ಎಲ್ಲಿ ನೋಡಿದಲ್ಲೆವೂ ಕೂಡ ಶಿವಭಕ್ತಿಯಲ್ಲೂ ಕೂಡ ಕ್ಷೀಣವಾಗ್ತಾ ಇದೆ. ಬೂದಿ ಮುಚ್ಚಿದ ಕಿಂಡದಂತೆ ಶರಣರೆಲ್ಲರೂ ಕೂಡ ಅವಿತುಕೊಳ್ಳುವಂತ ಸ್ಥಿತಿ ಆಗ್ತಾ ಇದೆ. ಆಮೇಲೆ ಬೇಡ ಕಂಪನಿಗರು ಕರಿಕಲ್ಲನ್ನು ಇಟ್ಟುಕೊಂಡು ಕಲ್ಲನೇ ದೇವರು ಅಂತ ನಿನ್ನ ಧ್ಯಾನವನ್ನು ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಲಿಂಗಧಾರಣೆ ಆಗ್ಬೇಕು. ಅದೇ ಬೆಟ್ಟಗಳ ಸಾಲಲ್ಲಿ ದಿದಿಂಬಿಯ ಮಗನಾಗಿರ್ತಕ್ಕಂಥ ಶ್ರವಣ ಎಂಬತಕ್ಕಂಥ ರಾಕ್ಷಸನ ಅಟ್ಟಾಸ ವಿಪರೀತವಾಗಿದೆ. ಅವನ ಸಂಹಾರವಾಗಬೇಕಾದ್ರೂ ನಿನ್ನ ಅವತಾರವಾಗಬೇಕು. ಮುಗಿತನಾರದ ಪರಮೇಶ್ವರ. ಶ್ರೀಶೈಲದಲ್ಲಿ ಉತ್ತರಾಜಮ ಶಿವದಾಸರಿಬ್ಬರೂ ಕೂಡ ಒಂದು ಸಂತಾನವಾಗ್ಯಕ್ಕೋಸ್ಕರವಾಗಿ ಅನೇಕ ಚಿತ್ತದಿಂದ ನಿನ್ನೆ ಧ್ಯಾನವನ್ನು ಮಾಡ್ತಿದ್ದಾರೆ. ಒಂದಿಂದಾರು ಕೂಡ ಅವರಿಗೆ ಮಗುವನ್ನು ಕರುಣಿಸಿ ಪರಮೇಶ್ವರ. ಶಿವನು ಹೇಳ್ತಾನೆ, ನಾರದ, ಹಾಳಾಗುತ್ತಿರುವ ಶಿವಭಕ್ತಿಯನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ನಾನು ಭೂಲೋಕದಲ್ಲಿ ಮಹದೇವ ಎಂಬತಕ್ಕಂಥ ಅವತಾರವನ್ನು ತಾಳ್ತೇನೆ. ಆ ಮಹದೇವ ಅವತಾರದಿಂದ ಬೇಡ ಕಂಪನಿಗರೆಲ್ಲರಿಗೂ ಕೂಡ ಲಿಂಗಧಾರಣೆಯಾಗುತ್ತೆ. ಶಿವಭಕ್ತಿಯಲ್ಲೂ ಕೂಡ ಉದ್ಧಾರವಾಗುತ್ತೆ, ಶ್ರವಣನ ಸಂಹಾರವಾಗುತ್ತೆ. ಆದರೆ ಉತ್ತರಾಜಮನ ಹೊಟ್ಟೆಯಲ್ಲಿ ಮಾತ್ರ ಮಕ್ಕಳಾಗಲ್ಲ ನಾರದ. ಏಕ ಪರಮೇಶ್ವರ. ಅನೇಕ ವರ್ಷದಿಂದ ಮಕ್ಕಳಿಲ್ಲ ಎಂಬತಕ್ಕಂಥ ದುಃಖ. ಆ ಗಂಡೆಂಟರಿಗೆ ಮಕ್ಕಳ ಫಲವೇ ಇಲ್ಲಬೇಕಾದ್ರೆ ಅಲ್ಲಿರ್ತಕ್ಕಂಥ ಗಣಪತಿ ನಂದೀಶ್ವರ ಹೇಳ್ತಾರೆ, ಪರಮೇಶ್ವರ, ಗಂಡೆಂಟರಿಗೆ ಮಕ್ಕಳಿರುವ ಭಾಗ್ಯವಿಲ್ಲ ನಿಜ, ಆದರೆ ಮಕ್ಕಳನ್ನೆತ್ತಿ ಮುದ್ದಾಡುವ ಭಾಗ್ಯವಿದೆಯಲ್ಲ. ನೀನು ಭೂಲೋಕದಲ್ಲಿ ಮಹಾದೇವನಾಗಿ ಅವತಾರವನ್ನು ತಾಳ್ಬೇಕಾದ್ರೆ ಒಳ್ಳೆ ಪುಣ್ಯ ಸ್ಥಳ ಬೇಡವೆ? ಅದಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ನೀನು ಶ್ರೀಶೈಲದಲ್ಲಿ ಯಾಕೆ ಹುಟ್ಟಬಾರ್ದು? ಉತ್ತರಾಜಮ ಶಿವದಾಸರಿಗೆ ಏಕೆ ಸಾಕು ಮಗನಾಗಿ ಸಿಕ್ಕಬಾರ್ದು? ಇದರಿಂದ ಅವರ ಬಂಜೆತನವೂ ದೂರವಾಗುತ್ತಲ್ಲ. ಏನ್ ಹೇಳ್ತೀಯ? ನಿಜ. ನಾನು ಶ್ರೀಶೈಲದಲ್ಲಿ ಹುಟ್ಟಿ ನನ್ನ 12 ವರ್ಷ ಬಾಲಲೀಲೆಗಳನ್ನು ಅಲ್ಲಿ ಕಳೆದು ತದನಂತರ ಸುತ್ತೂರು ಕುಂತೂರು ಸರಗೂರುಗಳೆಂಬತಕ್ಕಂಥ ಮಠಮಾನ್ಯಗಳನ್ನು ಮೆರೆಸುತ್ತಾ 77 ಮಲೆಯ ತನಕ ಶಿವಭಕ್ತಿಯನ್ನು ಕೊಂಡಾಡ್ತೇನೆ. ಉಗೆ ಮಹತ್ವಲೆ ಎಂಬತಕ್ಕಂಥ ಕೂಗಿದವರ ಜೀವನವನ್ನು ಪಾವನಗೊಳಿಸ್ತೀನಿ ಎಂದಾಗ ಕೈಲಾಸದಲ್ಲಿ ಡಮರುಗ ಕುಂಭನಾದ ತಮಟೆಗಳು ಡಮಡಮನೆ ಮಳಗುತ್ತಿರಬೇಕಾದ್ರೆ ಕೈಲಾಸದಲ್ಲಿ ಶಿವನಾಜ್ಞೆ ಮಾಡಿದಂತೆ ಭೂಲೋಕದಲ್ಲಿ ಮಹದೇವನಾಗಿ ಅವತಾರವನ್ನು ತಾಳುವಂತ ಸಂದರ್ಭ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ನೀನುಲಿದರೆ ಕೊರಡು ಕೊನುರುವುದಯ್ಯ, ನೀನುಲಿದರೆ ಬರಡು ಅಯನವುದಯ್ಯ, ನೀನುಲಿದರೆ ವಿಷವು ಅಮೃತವಯ್ಯ, ನೀನುಲಿದರೆ ಸಕಲ ಪಡಿ ಪದಾರ್ಥದಲ್ಲಿರ್ಪುದು ಕಾಣ ಕೂಡಲ ಸಂಗಮ ದೇವ. ಭಗವಂತನ ಸಾಕಾರ ಹೊಂದಿದ್ದು ಬಿಟ್ರೆ ನಾವು ಏನ್ ಅನ್ಕೋತೀವೋ ಅದು ನಮ್ಮ ಬಳಿ ಬರುತ್ತಂತೆ. ಭಗವಂತನ ಸಾಕಾರ ಹೊಂದಿದ್ರೆ ಒಣಗೋಗಿರೋ ಮರವೂ ಕೂಡ ಚಿಗುರುಕೊಳ್ಳುತ್ತಂತೆ. ಈ ಮನುಷ್ಯನ ಕೈ ನಡೆದರೂ ಚಿಗುರಿರೋ ಮರನ ಬೇಕಾದ್ರೆ ಒಣಗಿಸ್ಬಿಡ್ತಾನೆ. ಮನುಷ್ಯ ಕಲ್ತಿರೋದು ಇಷ್ಟೇ ನೋಡಿ. ಅಂದ್ರೆ ಅವತ್ತು ಗಂಡೆ ಹೆಂಡತಿರಿಬ್ರು ಕೂಡ ಅವತ್ತು ಪೂಜೆ ಪುನಸ್ಕಾರಗಳನ್ನು ಸ್ವೀಕರಿಸಿ ಮಲಗಿದ್ದಾರೆ. ಸರಿ ರಾತ್ರಿಯಲ್ಲಿ ಶಿವನು ಉತ್ತರಾಜಮನ ಕನಸಿನಲ್ಲಿ ದಿಗ್ಗನೆ ಪ್ರತ್ಯಕ್ಷನಾಗಿದ್ದಾನೆ. ಉತ್ತರಾಜಮನವರೇ, ಶಿವದಾಸರೇ, ನಿಮಗೆ ಮಕ್ಕಳ ಫಲವಿಲ್ಲ ತಾಯಿ, ಆದರೆ ನಿಮಗೊಂದು ಮಗುವನ್ನು ಕರುಣಿಸುತ್ತಿದ್ದೇನೆ. ಆ ಮಗುವು ಊರ ಹೊರಗಿರತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಿಮಗೋಸ್ಕರವಾಗಿ ಮಲಗಿದೆ. ಆ ಮಗುವನ್ನು ಕರೆತಂದು 13ನೇ ದಿವಸ ಆ ಮಗುವಿಗೆ ಮಹಾದೇವ ಅಂತ ನಾಮಕರಣ ಮಾಡಿ ನಿಮ್ಮ ಬಾಳು ಬಂಗಾರವಾಗಲಿ. ಶಿವೋಹಂ.
ಶಿವೋಹಂ ಶಿವೋಹಂ ಪಟ್ಟಣ ಕಣ್ಣು ಬಿಡ್ತಾಳೆ. ಅಷ್ಟೊತ್ತವರೆಗೂ ಕಂಡಿರೋದು ಕನಸು. ಕನ್ಸು ಈ ಜಗತ್ಲಿ 2 ತರ ಕನಸು ಬೀಳ್ತಾವಂತೆ ಕಣ. ಯಾವ್ಯಾವ ಕಣ? ಮನಿ ಕೆಳವಾಗ ದೇವ್ರ ಸ್ಮರಣೆ ಮಾಡ್ಕೊಂಬಲಿಕತ್ತ ನೋಡಿ. ಗುರುವೇ ಗುರುಮಲ್ಲೇಶ್ವರ ಬಸವಣ್ಣ ನನ್ನ ಒಬ್ಬನೇ ಕಾಪಾಡಪ್ಪ ಅಂತಾವಿರ್ಬೇಕು. ಆ ಭಗವಂತನ ಸ್ಮರಣೆ ಮಾಡಿ ಎಡಮಗ್ಲಾಗ ಮಲ್ಲಿಗೆ ಬಲಬಗ್ಲಾಗ ಹೇಳ್ತಾರಲ್ಲ, ಅವ್ರು ಬಿತ್ ಕನ್ಸಲ್ಲೇ ನಿಜವಾಯ್ತವಂತೆ. ಪಕ್ಕದಲ್ಲಿರೋ ಗೋಡೆ ಗದ್ಗಸವ್ರು ಸಾಯಲ್ ಬಂತ ನೋಡಿ. ಪಕ್ಕದಲ್ಲಿರವ ಹ್ಞೂ ಕಣ, ದೇವ್ರ ಹೆಸರ ಕಮ್ಮನಿಗೆ ಇರ್ತಾನಲ್ಲ, ದೇವರೇ ಕಾವಲವಾಗಿರ್ತಾನಂತೆ. ಇದಕ್ಕೆ ಸುಸ್ವಪ್ನ. ಇನ್ ಕೆಲವ್ರಿಗೆ ದುಸ್ವಪ್ನ ಬೀಳುತ್ತೆ. ಅದ್ಯಾರ ಗಣ? ಈ ಮಾದಪ್ಪನ ಕಥನ ಅರ್ಧಂ ಕೇಳ್ಬಿಟ್ಟು ಹೋಯ್ತಾರ ನೋಡಿ, ಅವ್ರಿಗೆ ಬೀಳೋದು. ಬಂದ್ಬಿಟ್ರು ಬಣ. ಬೇಕಾದ್ರೆ ಗ್ವಾಡ ಮೇಲಾರು ಕೂತ್ಕ ಕೇಳಲಿ, ಎಲ್ಲ ಹೋಟ್ಲಿ ಕೂತ್ಕ ಕೇಳಿದ್ರೆ ಸರಿ ಹೋಟ್ಲಿ ಆಗ್ಬೋದು. ಇವತ್ತು ನೋಡಿ ನಮ್ಮ ನಂಜನಗೂಡು ತಾಲೂಕಿನಲ್ಲಿ ಹಗಿರವಾಳ ಗ್ರಾಮದಲ್ಲಿ ಇವತ್ತು ನಮ್ಮ ಶಿವನಂಜಮ್ಮನವ್ರಿಗೋಸ್ಕರವಾಗಿ ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಆ ತಾಯಿ ಪುಣ್ಯವಂತರು. ಯಾಕಂದ್ರೆ ಕೆಲವ್ರ ಹತ್ರ ಹಣ ಇರುತ್ತೆ, ಇನ್ನು ಕೆಲವ್ರ ಹತ್ರ ಗುಣ ಇರಲ್ಲ. ಕೆಲವ್ರ ಹತ್ರ ಗುಣ ಇರುತ್ತೆ, ಹಣ ಇರಲ್ಲ. ಇವತ್ತು ಹಣ ಮತ್ತು ಗುಣ ಎರಡನ್ನೂ ಕೂಡ ಈ ತಾಯಿಗೆ ಕೊಟ್ಟಿದ್ರು. ಇವತ್ತು ಮುತ್ತೈದೆಯ ಸಾವಿನಿಂದ ಇವತ್ತು ನಮ್ಮ ಶಿವನಂಜಮ್ಮನವರು ಜಗತ್ತನ್ನು ಬಿಟ್ಟು ಹೋದ್ರು. ನಿಜವಾಗ್ಲೂ ಕೂಡ ಅವರು ಪುಣ್ಯವಂತರು. ಒಂದು ಚಪ್ಪಾಳೆ ಹೊಡಿಬೇಕು ನೋಡಿ. ಯಾಕಂದ್ರೆ ಇದು ಎಷ್ಟೋ 1000 ಜನಕ್ಕೆ ಒಬ್ರಿಗೆ ಸಿಗ್ತಕ್ಕಂಥದ್ದು. ನೀವೆಲ್ಲಾರು ತಿರುಗಾಡ್ಕ ಬನ್ನಿ ಊರ್ಲಿ, ಗಂಡಸರು ಫೋಟೋಗೆ ಹಾರ ಬಿದ್ದಿರುತ್ತೆ ಜಾಸ್ತಿಗೆ ಹೊರತು ಹೆಂಗಸರು ಫೋಟೋ ಬಿದ್ದಿರಲ್ಲ. ಯಾಕೆ ಗೊತ್ತೇ? ಇವತ್ತಿನ ಕಾಲದಲ್ಲಿ ಮನುಷ್ಯನಿಗೆ ಒತ್ತಡಗಳು, ಟೆನ್ಷನ್ಗಳು ಜಾಸ್ತಿ. ಬೆಳಗಾಯ್ತು ಅಂದ್ರೆ 106 ಟೆನ್ಷನ್ಗಳು ತಲೆಯಲ್ಲಿ ಓಡ್ತಾ ಇರುತ್ತೆ. ಈ ಟೆನ್ಷನ್ ಇಂದ ರೋಗ ರುಜಿನಗಳಿಂದ ನರಳಿ ಬೇಗ ಪ್ರಾಣ ಬಿಟ್ಟು ಹೊಂಟೋಗ್ತಾನೆ. ಹೆಂಗಸರಿಗೆ ಯಾವ್ದು ಇಲ್ವಲ್ಲ, ನಿಮ್ದಾಗ ಉಣ್ಕೈ ಹಿಂಡ್ಕೊಂಡು ಮನೇಲಿ ಚಂದಾಗಿರ್ತಾರೆ. ಇನ್ನೇನ ಮತ್ತ ಹಂಗಂದ್ರೆ ಕೆಲವ್ರು ಬೈಕತ್ರ ಇದೇನೇವ ಚಂದಾಗಿರೋದು ಬೈಕತ್ತನಲ್ಲ ಅಂತಲ್ಲ. ಇವತ್ತಿನ ಕಾಲದಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನು ಹೇಳ್ತಾರದು ನೋಡಿ. ಅದಕ್ಕೆ ಇವತ್ತು ಬೆನಿಫಿಟ್ ನಿಮ್ಗೆ ಚೆನ್ನಾಗಿರೋದು ಮತ್ತ. ಅದಕ್ಕೆ ನಿಮ್ದೇಗ ಅವ್ರ ನೋಡಿ ಎಲ್ಲಾರು ಶಿಸ್ತಾಗಿ ಒಬ್ಬತ್ತಿ ಹೊಡೆದ್ಬಿಟ್ಟು ಸುಮ್ಮನೆ ಹೆಂಗಿದಾರೋ ಸುಮ್ಮನೆ ಪಳ್ಳಾರ ಅಂತ ಹೋದಾಗ ಇದು ನೋಡಿ. ನಿಜವಾಗ್ಲೂ ಕೂಡ ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಶಿವನಂಜಮ್ಮನವರು ಪುಣ್ಯವಂತರು. ಯಾಕಂದ್ರೆ ನಾವು ಕೋಟಿ ಮಡಗಿದ್ರು ಕೂಡ ಇಷ್ಟು ಜನವನ್ನ ಸಂಪಾದನೆ ಮಾಡಕ್ಕಾಗಲ್ಲ. ಕೆಲವ್ರ ಹತ್ರ ಕೋಟಿ ಮಡಗಿದ್ರು ಕೂಡ ಇಷ್ಟು ಜನ ಸಂಪಾದನೆ ಮಾಡಿ ಇಂಥ ಕಾರ್ಯಗಳು ಮಾಡಿಸ್ಕೊಳಕ್ಕಾಗಲ್ಲ. ಏನಾರು ಒಂದು ಅಡಚಣೆ ಆಗೋಗಿರುತ್ತೆ. ಇವರು ಕಾರ್ಯ ಮಾಡಿಸ್ಕೋಬೇಕು ಅಂತ ಪಡ್ಕೊ ಬಂದಿರ್ಬೇಕಾದ್ರೆ ಯಾರ ಕೈಲೂ ತಪ್ಸಕ್ಕಾಗಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳೋದು, ಶರಣರ ಗುಣವ ಮರಣದಲ್ಲಿ ನೋಡು ಅಂತ ಹೇಳೋದು. ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಾಗ ವ್ಯಕ್ತಿಯ ತೂಕ ಗೊತ್ತಾಗೋದು. ವ್ಯಕ್ತಿ ಬದುಕಿರೋ ತನಕ ವ್ಯಕ್ತಿಯ ತೂಕ ಯಾರು ಕೂಡ ಪತ್ತಿ ಹೆಚ್ಚಕ್ಕಾಗಲ್ಲ. ವ್ಯಕ್ತಿಗೋಸ್ಕರ ಜನ ಸೇರ್ತಾರಲ್ಲ, ಏನೇ ಅವನು ಜನ ಸಂಪಾದನೆ ಮಾಡಿದ್ದು ನೋಡಿ, ಆ ವ್ಯಕ್ತಿಯನ್ನು ಕಳ್ಕೊಂಡಾಗ ಗೊತ್ತಾಗುತ್ತೆ. ಇನ್ನು ಬ್ಯಾಡ್ದದ ವಿಕೆಟ್ಗಳು ಊರ್ಲಿ ಬೇಕಾದಷ್ಟವೆ, ಬಡಿಗಳನ್ನು ಬೀಳೋದು. ನಮ್ಮೂರ್ಲಿ ಬೇಕಾದಷ್ಟು ಬ್ಯಾಡ್ದದ ವಿಕೆಟ್ಗಳು ಬೇಕಾದಷ್ಟವ ಸಾಕು. ಬೀಳಲ್ಲ ಅಂದ್ರೆ ಪಾಪಿಗೆ ಚೆರಾಯು. ಈಗ ಪೂಜೆಗೆ ಹೋದಾಗ ನಾವು ಒಳ್ಳೊಳ್ಳೆ ಹೂಗಳನ್ನು ಯಾವ ರೀತಿಯಾಗಿ ಕಿತ್ಕೊಂಡ್ ಬರ್ತೀವೋ ಹಾಗೆ ಭಗವಂತ ಒಳ್ಳೆಯವ್ರನ್ನೇ ಅತಿ ಬೇಗ ಕರ್ಕೊಳ್ಳೋದಂತೆ ನೋಡಿ. ಅದರಿಂದ ನೀವತ್ತು ಶಿವನಂಜಮ್ಮನವರು ಅತಿ ಬೇಗ ತನ್ನ ಪತಿಯನ್ನು ಕೂಡ ಬಿಟ್ಟು ನಾನು ಮುತ್ತೈದೆಯಾಗಿ ಹೋಗಿರ್ತೀನಿ ಮುಂಚಿತವಾಗಿ, ನೀವು ಆಮೇಲೆ ಬನ್ನಿ ಅಂತ ಹೇಳಿದ್ರೇನೋ. ಅದಕ್ಕೆ ಅವರು ಮುತ್ತೈದೆಯ ಸಾವಿನಿಂದ ಪಡ್ಕೊಂಡು ಹೋದ್ರು ನೋಡಿ. ಇಲ್ಲಿ ಮಹಾದೇವನಾಗಿರ್ತಕ್ಕಂಥವನು ಅವತಾರವನ್ನು ತಾಳುವಂತ ಸಂದರ್ಭ. ಅವತ್ತು ಬೆಳಗಿನ ಜಾವದಲ್ಲಿ ಎದ್ದು ಬರ್ತಿರಬೇಕಾದ ತನ್ನ ಗಂಡನನ್ನ ಕರ್ಕೊಂಡು ಊರವರೆಗಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಆಗ ತಾನೇ ಹುಟ್ಟಿದಂತ ಕಂದ ಬಿಲ್ಪತ್ರೆ ರಾಶಿ ಮೇಲೆ ಕಿಲಕಿಲನೆ ಕೊರಳಲ್ಲಿ ಇಷ್ಟಲಿಂಗ ಇಷ್ಟದಾರವನ್ನ ಕಟ್ಟಿಕೊಂಡು ಕಿಲಕಿಲನೆ ಹೇಳ್ತಾ ಮಲಗಿದೆ ಆ ಮಗು. ಗಂಡ ಹೆಂಡತಿರು ಇಬ್ರು ನೋಡ್ಬಿಟ್ರು, ಆಹಾ ಎಂತ ಶಿವಸ್ವರೂಪವಾಗಿರ್ತಕ್ಕಂಥ ಮಗುವನ್ನ ಕೊಟ್ಟಿದ್ದಾನಲ್ಲ ದೇವಿ. ಅನೇಕ ವರ್ಷದಿಂದ ನೀನು ಬಂಜೆತನ ತೊಟ್ಲನ್ನ ಕಟ್ಟಿರ್ತಕ್ಕಂಥ ನೀನು ಇವತ್ತು ಬಂಗಾರದ ತೊಟ್ಲನ್ನ ಕಟ್ಟುವಂತೆ ಎತ್ಕೋ ಮಗುನ ಅಂತ ಗಂಡ ಹೆಂಡತಿರಿಬ್ಬರು ಕೂಡ ಮಗುನ ಎತ್ಕೊಂಡು ಬರ್ತಾ ಇದ್ದಾರೆ. ಕಂದನ ಜೋಳ ಹಾಡೋಣ ಬಾ ಮುಂದಾಗಿರಲಿ ಬಾ. ಕಂದನ
ಬಂದಾಗ ಮಹಾರಾಣಿ ಬರಿಯೇನು ಈ ಮುದಿರಾಜನನ್ನು ಯುವರಾಜ ಬಂದಾಗ ಮಹಾರಾಣಿ ಬರಿಯೇನು ಈ ಮುದಿರಾಜನನ್ನು ಓ ನಿನ್ನ ಗಂಡ ಈ ಬಾಳ ದೀಪ ಓ ನನ್ನ ಗಂಡ ಈ ಬಾಳ ದೀಪ ಅಳುವ ನಗುವ ನಿನ್ನ ರೂಪ ಚಂದ ಅಳುವ ನಿನ್ನ ರೂಪ ಚಂದ ವಿಲಾಸ ಕರುಣ ಕಂದನ ನನ್ನ ಕಂದನೆ ನನ್ನ ಕಂದನೆ ನನ್ನ ಕಂದನೆ ಮನೆ ಹತ್ರ ಕಡಕ ಬರ್ತಿರ್ಬೇಕಾದ್ರೆ ಮನೆ ತುಂಬಾ ಜನ ಜಾತ್ರೆ ಮಗು ಆಗಿದೆ ಹೀಗಿದೆ ಅಂತ ಎಲ್ಲಾರು ಕೂಡ ಕೊಂಡಾಡೋರು ನೋಡಿ 13ನೇ ದಿವಸ ಮಗುವಿಗೆ ನಾಮಕರಣ ಕೀರ್ತನಾಕಾರರು ಪಂಡಿತೋತ್ತಮರು ತಿಳಿದಂತ ಜ್ಞಾನಗಳೆಲ್ಲರೂ ಕೂಡ ಮನೆ ಒಳಗಡೆ ಬರಮಾಡಿರ್ಬೇಕಾದ್ರೆ ಅಲ್ಲಿಗೆ ವ್ಯಾಕರಾಂತ ಮಹರ್ಷಿಗಳನ್ನ ಬರಮಾಡಿದ್ದಾರೆ. ಇವತ್ತು ನಮ್ಮ ಗ್ರಾಮದಲ್ಲಿ ಕಿರಣ ಸ್ವಾಮಿಗಳವರಿದ್ದಾರೆಲ್ಲ ಹಾಗೆ ವ್ಯಾಕರಾಂತ ಮಹರ್ಷಿಗಳನ್ನ ಬರಮಾಡಿರ್ಬೇಕಾದ್ರೆ ಗಂಡ ಹೆಂಡತಿರಿಬ್ರು ಕೂಡ ಮಾತಾಡ್ಕೋತಾರೆ. ಸ್ವಾಮಿ ಶಿವನು ಬಂದು ಕನಸನ್ನು ಹೇಳಿರೋದು ಮಹಾದೇವ ಅಂತ ನಾಮಕರಣ ಮಾಡಿ ಅಂತ. ಈಗ ಗುರುಗಳ ಬಂದು ಬೇರೆ ಹೆಸರಿಟ್ಬಿಟ್ರೆ ಅದು ದೋಷ ಆಗಲ್ವೇ? ಲೇ ಗುರುಗಳ ಬರ್ತಿದ್ದ ಹಾಗೆ ಮಗು ಸಿಕ್ಕದ್ದು ಕನಸು ಕಂಡದ್ದು ಎಲ್ಲವೂ ಕೂಡ ವಿವರಣೆ ಆಗಿ ಹೇಳೋಣ. ಆಗ ಗುರುಗಳೇ ಅರ್ಥ ಮಾಡಿಕೊಂಡು ಮಗುವಿಗೆ ಮಹಾದೇವ ಅಂತ ನಾಮಕರಣ ಮಾಡ್ತಾರೆ. ಇದ್ರಲ್ಲಿ ಯಾವ ದೋಷ ಇರದೆ ಅದು ನಿಜವೇ ಅಂತ ಗುರುಗಳ ಬರುವುದನ್ನೇ ಕಾಯ್ತಿರಬೇಕಾದ್ರೆ ಗುರುಗಳ ಹೊಸಲನ್ನು ದಾಟಿ ಕಾಲನ ಒಳಗಡೆ ಇಟ್ಟ ಕೂಡಲೇ ತೊಟ್ಟಿಲಲ್ಲಾಡುತ್ತಿರುವ ಕಂದರನ್ನು ನೋಡಿ ಆಹಾ ಉತ್ತರಾಜಮ್ಮನವರೇ ಶಿವದಾಸರೇ ಇಂಥ ಶಿವಸ್ವರೂಪವಾಗಿರ್ತಕ್ಕಂಥ ಮಗುವನ್ನು ಪಡ್ಕೊಂಡಿದ್ದೀರಿ ತಾಯಿ. ನೋಡೋದಕ್ಕೆ 2 ಕಣ್ಣೂ ಸಾಲದು ಹಾಗಿದೆಯಲ್ಲ. ಗುರುಗಳೇ ಒಳಗಡೆ ಬಂದ್ರೆ ನೀವು ಮಗು ಸಿಕ್ಕದ್ದು ಕನಸು ಕಂಡದ್ದು ಎಲ್ಲವೂ ಕೂಡ ವಿವರಣೆಯಾಗಿ ಹೇಳ್ತೀವಿ. ಆಗ ನೀವೇ ಅರ್ಥ ಮಾಡಿ ಗುರುಗಳಿಗೆ ನೀವು ಮಗುವಿಗೆ ನಾಮಕರಣ ಮಾಡುವಂತೆ ಬನ್ನಿ ಗುರುಗಳೇ ಎಂದಾಗ ಒಳಗಡೆ ಬಂದು ನಿಮ್ಮನ್ನ ಕೇಳಿ ನಾಮಕರಣ ಮಾಡಿದೇನಿದೆ ತಾಯಿ. ಈ ಮಗುವಿನ ಮುಖವಾನಗಳನ್ನು ನೋಡಿದ ಕೂಡಲೇ ನಾನು ಆಗ್ಲೇ ಹೆಸರು ಕರೆದಾಗೋಯ್ತು. ಏನು ಹೆಸರು ಕರೆದಾಗೋಯ್ತಾ? ಏನಂದ ಪೂಜ್ಯರೇ? ಗಂಡೆ ಹೆಂಡತಿ ಹೇಳೋದಕ್ಕಿಂತ ಮುಂಚೆನೆ ಗುರುಗಳ ಬಾಯ್ ಇದೆ ಕಣ ಇದಕ್ಕ ಬೇಗನ ಬನ್ನಿ ಫುಲ್ ಎಡವಟ್ಟಾಗೋಯ್ತಾ. ಯುವಕರು ಮುಖ್ಯವಾಗಿ ಇಲ್ಲಿ ಕೂತ ಕಥೆ ಕೇಳಬೇಕು. ಯಾಕಂದ್ರೆ ಈ ವರ್ಷ ನೀವು ಕಥೆ ಕೇಳಿದ್ರ ಈ ವರ್ಷ ಕಾಣ್ಕಂಬಲ್ಲ ಕೂಡ್ ಬತ್ತ ಬೇಗ ಮದುವಾಯ್ತ ಆಗೋಗಿದ್ದ. ಪರವಾಗಿಲ್ಲ ನಮ್ಮ ಮಗನ ಒಳ್ಳೆ ಬೇಗ ಎಲ್ರಿಗೂ ಆಗೋಗಿದ್ದಂತ ಕಣ. ಪರವಾಗಿಲ್ಲ ಕೆಲವು ಊರ್ಲಿ ಗಂಡ ಹೆಗ್ಲಿಗೆ ಇಲ್ಲಿರೋನ್ ಇವನಿಗೆ 30 ಆಗದ ಇನ್ನು ಇವನಿಗೆ ಮದುವಾಗಿಲ್ಲ. ಓ ಶಿವ ಆಯ್ತು ಚಂದಾಗಿಲ್ಲ. 33 ಇವನಿಗೆ ಹೆಣ್ಣು ಸಿಕ್ತೇವೆ ಆಟದ ಕಣಂಗ್ ಸುತ್ತಾನೆ ಬೇಡ ಅವ್ರ ಕಥ. ಅದಕ್ಕೆ ನಮ್ಮ ಮುಡಿ ಬಿಟ್ಟಿರೋದು ಯಾವ್ದಾರು ಸಿಕ್ಲಿಯಪ್ಪ ಅಂತ. ಈ ಜನ್ಮದಲ್ಲಿ ಎಲ್ಲಿ ಸಿಕ್ಕದು ಸುಮ್ಕುದ್ಗಳ ನಿಂಗೇನು ಇನ್ನೇನೋ 30 ಆಗದೆ ಇನ್ಯಾರು ಹೆಣ್ಣು ಕೊಟ್ರ ನಿನ್ಗ ಇದೇ ಕಣ ಬಣ. ಅಯ್ಯಯ್ಯ ಭಗವಂತನ ಸಾಕ್ಷಾತ್ಕಾರ ಇರ್ಲಿ. ಒಂದು ಸಿದ್ದಪ್ಪಾಜಿ ಗೀತೆಯನ್ನು ಕೇಳ್ಕೊಂಡಿದ್ದಾರೆ. ಆ ಗೀತೆನ ಆಡ್ಬಿಡೋ ಇದ್ದಾರೆ. ಆಡ್ಲಿಲ್ಲ ಅಂದ್ರೆ ಚಟ್ಕೊಂಡೈತಾರ ಎಲ್ಲ ಮಣ್ಣ ಹೊಂಟಾದ್ರು ಒಣಗದ ಇರ್ಲಿ. ಸ್ವಾಮಿ ಬಂದರು ನಮ್ಮೂರಿಗೆ ಕಂಡಾಯ ತಂದರು ಭಾರಿ ಕಂಡಾಯ ತಂದರು. ಎಡಗಡೆಗೆ ರಾಜಪ್ಪಾಜಿ ಬಲಗಡೆಗೆ ಚೆನ್ನಾಗಮ್ಮ ಬರುವ ಚಂದ ನೋಡಿರೋ ಸ್ವಾಮಿಯ ಬಲಾಡು ಅಂದ ನೋಡಿರೋ ಬಲಾಡು ಅಂದ ನೋಡಿರೋ. ಸಿದ್ದಪ್ಪಾಜಿಯವರ ಬಾದಕ್ಕೆ ಹೆರಗೆ ದೊಡ್ಡವರ ಬಾದಕ್ಕೆ ಗುರುಮಲ್ಲೇಶ್ವರ ಬಾದಕ್ಕೆ. ಅಯ್ಯೋ ಶಿವ ಒಂಚೂರು ಕೂಗಿತಾಯಿ ಸಮದ ಬಿಟ್ಟಾರಿಯ ಕಣಕು ಬೇರೆ ರೊಟ್ಟಿ ಸುದ್ದಿ ಆಡಕ್ ಕೊಟ್ಬಿಡ್ಬೇಕಾರ. ಚೆನ್ನಾಗಿ ಆದ್ರೂ ಮುಗಿಯಲ್ಲ 15 ದಿನ ಆದ್ರೂ ಮುಗಿಯಲ್ಲ. ಏನೋ ಗಂಟು ತಿನ್ಕೊಂಡ್ರ ಕಣ ಕೂತಾರ ಸಂಜಿರಮಿ ಅದಕ್ಕೆ ದುಡ್ಡು ಕೊಟ್ಬಿಟ್ಟು ಕರೆಸಿರಿ ಅವರು ಕೂಕತ್ತಾನ ಅವನೇ. ಇನ್ನೊಂದೆರಡು ಸಲ ಕೂಗು ಅಂದ್ರೆ ಎದ್ನಡೆ ತಗೋ ಮನ ನಿಕಳ ಕೂಗು ಅಂತ ನಮ್ನೆ ಕೂಗೇ ಸಿದ್ದಪ್ಪಾಜಿ ಸದ್ಯ
ಸ್ವಾಮಿ ಬಂದರು ನೂರಿಗೆ ಕಂದಾಯವನ್ನು ತಂದರು ಭಾರಿ ಕಂದಾಯ ಸಿದ್ದಯ್ಯ ಸ್ವಾಮಿ ಬಂದರು ನೂರಿಗೆ ಕಂದಾಯವನ್ನು ತಂದರು ಅಗಿನ ಬಾಳಿಗೆ ಭಾರಿ ಕಂದಾಯ ತಂದರು ಎಡೆಗೆಡೆಗೆ ರಾಜಪಾಜ ಬಲಗಡೆಗೆ ಚೆನ್ನಮ್ಮ ಎಡೆಗೆಡೆ ರಾಜಪಾಜ ಬಲಗಡೆಗೆ ಚೆನ್ನಮ್ಮ ಬರುವ ತಂದ ನೋಡಿರೋ ಸ್ವಾಮಿಯ ಅಲಾಡು ತಂದ ನೋಡಿರೋ ಅಲಾಡು ತಂದ ನೋಡಿರೋ ಸಿದ್ದಯ್ಯ ಸ್ವಾಮಿ ಬಂದರು ನೂರಿಗೆ ಕಂದಾಯವನ್ನು ತಂದರು ಅಗಿನ ಬಾಳಿಗೆ ಭಾರಿ ಕಂದಾಯ ತಂದರು ನೀರಿಗೆ ಮಡಿಯಾಯ್ತು ಕುಂಬರ ನೀರಿಗೆ ಮಡಿಯಾಯ್ತು ಗೀತಾರೆ ಬೆಳೆದವೋ ಸ್ವಾಮಿಗೆ ತುಂಬಿ ಹಾಡಿನಲ್ಲಿರವೋ ಹೂವಿರವೋ ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯವನ್ನು ತಂದರು ಭಾರಿ ಕಂದಾಯ ತಂದರು ಬಿಟ್ಟೆ ಕಂದಾಯ ಪಾಪ ತೊಳೆದ ಕಂದಾಯ ಜಗದಲು ನೀಗಲು ಬರೇ ಸಿದ್ದಯ್ಯ ಬಿಟ್ಟೆ ಕಂದಾಯ ಪಾಪ ತೊಳೆದ ಕಂದಾಯ ಜಗದಲು ನೀಗಲು ಬರೇ ಸಿದ್ದಯ್ಯ ಗೌಡನ ಪುರಕ್ಕೆ ಹೋದರೆ ಹೇಗಿನ ವರವ ಕೊಡುವರೋ ಕರೆದೆ ಇಳಿದು ಬರುವರೋ ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯವನ್ನು ತಂದರು ಅಗಿನ ಬಾಳಿಗೆ ಭಾರಿ ಕಂದಾಯ ತಂದರು ಕೊಡುವ ಕಂದಾಯ ಕೊಡುವ ಕಂದಾಯ ಜ್ಞಾನ ಜ್ಯೋತಿ ಬೆಳಗಲು ಪರಜ್ಯೋತಿ ಲಿಂಗಯ್ಯ ಅಡ್ಡಿ ಕೊಡುವ ಕಂದಾಯ ಕೊಡುವ ಕಂದಾಯ ಜ್ಞಾನ ಜ್ಯೋತಿ ಬೆಳಗಲು ಪರಜ್ಯೋತಿ ಲಿಂಗಯ್ಯ ಸ್ವಾಮಿ ಕೊಟ್ಟೆಗೆ ಒಡೆಯರಾದರು ಬೆಳಕ ತಂದರು ಸಿದ್ದಯ್ಯ 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 ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯವನ್ನು ತಂದರು ಭಾರಿ ಕಂದಾಯ ತಂದರು ಎಡೆಗಡೆಗೆ ರಾಜಪಾಜ ಬಲಗಡೆಗೆ ಚೆನ್ನಮ್ಮ ಎಡೆಗಡೆ ರಾಜಪಾಜ ಬಲಗಡೆಗೆ ಚೆನ್ನಮ್ಮ ಅಳುವ ತಂದ ನೋಡಿರೋ ಸ್ವಾಮಿಯ ಅಲಾಡು ತಂದ ನೋಡಿರೋ ಅಲಾಡು ತಂದ ನೋಡಿರೋ ಸಿದ್ದಯ್ಯ 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 ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯವನ್ನು ತಂದರು ಭಾರಿ ಕಂದಾಯ ತಂದರು ಭಾರಿ ಕಂದಾಯ ತಂದರು ಪ್ರೇಮಾತ್ಮಲಯ ಶಿವ ಅದೊಂದು ಮಾತ್ರ ಕೇಳ್ಬಿಡಕ ಭಗವಂತನ ಸಾಕ್ಷಾತ್ಕಾರ ನೋಡಿ ಇಲ್ಲಿ ಆ ಕಂದನ ಎತ್ಕೊಂಡು ಬರ್ತಿರ್ಬೇಕಾದ್ರೆ 13ನೇ ದಿವಸ ಮಗುವಿಗೆ ನಾಮಕರಣ ಮಾಡಿ ಮಹದೇವ ಅಂತ ಹೆಸರಿನಿಟ್ಟು ಬಂಗಾರದ ತೊಟ್ಟಲಾಗ್ತ ಜೋಗುಳವನ್ನ ಆಡ್ತಿರ್ಬೇಕಾದ್ರಿ ಆ ಕಂದನಾಗಿರ್ತಕ್ಕಂಥವನು ದಿನೇ ದಿನೇ ಬೆಳೆದು ಅಂಬೆಗಾಲಿಟ್ಟು ಓಡಾಡುವಂತ ಸಮಯ
ಊರಾಚೆ ಇವನ್ ಸಿಕ್ಕದ್ನೆಲ್ಲ ಅಲ್ಲಿ ಕರ್ಕೊ ಬಂದಿದ್ದಾರೆ. ಮಹಾದೇವನ ಇಲ್ಲೇ ಕಣಪ್ಪ ಸಿಕ್ಕದ್ದು. ಹೌದಾ ಅಲ್ಲಿ ಕಾಣ್ತಿರೋದೇನು ಹೇಳು? ಮಾಮಿ ಮಾಮಿ. ಮಾಮಿ ದೇವ್ರೇ ನಂಗೆ ಒಳ್ಳೇದ್ ಮಾಡಪ್ಪ, ನಂಗೆ ಒಳ್ಳೇದ್ ಮಾಡಪ್ಪ, ವಿದ್ಯಾ ಬುದ್ಧಿ ಕೊಟ್ಟು ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಪ್ಪ. ಕಾಪಾಡಪ್ಪ. ಕಾಪಾರಪ್ಪ ಅಲ್ಲ ಕಣೋ, ಕಾಪಾಡಪ್ಪ. ಕಾಪಾಡಪ್ಪ. ಗಂಡೆ ಹೆಂಡತಿರಿಬ್ರು ಕೂಡ ಧ್ಯಾನ ಮಾಡ್ತಾ ಕಣ್ಣು ಮುಚ್ಚಿ ಕಣ್ಣು ಬಿಟ್ಟಿದ್ದಾರೆ ಅಷ್ಟೇ ನೋಡಿ. ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಅಲ್ಲೇ ನಿಂತಿದ್ದ ಮಹಾದೇವ ಪಟ್ಟಣ ಮಂಗನ ಮಾಯ. ಮಹಾದೇವ ಮಹಾದೇವ ಇಲ್ಲೇ ನಿಂತಿದ್ದವನು ಹತ್ತ ಕಡೆ ಹೊರಟೋದ. ಗಂಡ ಹೆಂಡತಿರಿಬ್ರು ಕೂಡ ಹುಡುಕಾಡಿ ಸಾಕಾಗಿ ದೇವಸ್ಥಾನದ ಜಗಲಿ ಕಟ್ಟೆ ಮೇಲೆ ಕುಳಿತಿರ್ಬೇಕಾದ್ರಿ ಎಷ್ಟೋ ಹೊತ್ತಾದ ಮೇಲೆ ಕಾಡಿನ ಮಧ್ಯದಿಂದ ಹರಿದಾಡುವ ಘಟ ಸರ್ಪವನ್ನ ಕತ್ತು ಸುತ್ಕೊ ಬರ್ತಾವನೆ. ಅಲ್ಲಿ ನೋಡಿದ್ರಿ, ಹರಿದಾಡ ಘಟ ಸರ್ಪವನ್ನ ಕತ್ತು ಸುತ್ಕೊ ಬರ್ತಾವನೆ. ಈ ವಿಷಯ ಊರಿಗೆಲ್ಲ ಆಡ್ಬಿಡ್ತು. ವಿಷಯ ಗೊತ್ತೈತಣ? ಹೇಳಣ. ಅದ ನಮ್ಮ ಶಿವದಾಸಪ್ಪನ ಒಂದ್ ಮಗು ಸಿಕ್ಕಿ, ನಿಮ್ಮ ಮಾದೇವ ಅಂತ. ಮಾದೇವ ಅಂತ ಹುಡುಗ ಅವನೇ ಸುತ್ಕೊಳಕ್ ಹೋಗಿದ್ದಂತ ಕಣ. ಕೂತ್ಕೊಂಡು ಮಕ್ಳು ಇರ್ಬೇಕಂದ್ರೆ ಒಂದ್ ಮೈಲಿ ಹೋಯ್ತವ, ಅವ್ ಸುಟ್ಕೊಳಕ್ ಹೋಗಿದ್ನಪ್ಪ. ಕೇಳಪ್ಪ ಬೇಕಾರ ಅವನ್ನ. ನಡಪ ಜಾಪಟ್ ಇದ್ದು ನೋಡು. ಮುಂದಿನ ಸೋಮವಾರ ನಾವು ನೋಡ್ಬೇಕು ಅಂತ ಗುಸಿ ಒಳಗ ಉಂತ್ಕ ಕೂತವ್ರು ಜನರೆಲ್ಲ ಕೂಡ. ಅವತ್ತು ಕೂಡ ಪಟ್ಟಣ ಮಂಗನ ಮಾಯವಾಗಿದ್ದಾನೆ. ಈಗ ನೋಡಿ ಯಾವ ಸುತ್ತಕ ಬರ್ತಾನೆ ಅಂತ. ಒಂದು ಗಳಿಗೆ ಆಯ್ತು, 2 ಗಳಿಗೆ ಆಯ್ತು, ಮಧ್ಯಾಹ್ನವಾಯ್ತು. ಹೋದ ಮಹಾದೇವನ ಸುಳಿವೇ ಇಲ್ಲದಂತಾಯ್ತು. ಕೊನೆಗೆ ಜನರೇ ಕಾಡಿನ ಮಧ್ಯದಲ್ಲಿ ಹುಡುಕಾಡ್ಕೊಂಡು ಹೋಗ್ತಿರ್ಬೇಕಾದ್ರಿ ಕಾಡಿನ ಮಧ್ಯದಲ್ಲಿ ಆನೆ ಮರಿ, ಹುಲಿ ಮರಿ, ಸಿಂಹದ ಮರಿ ಜೊತೆ ಆಟ ಆಡ್ತಿದ್ದಾನೆ. ಅಲ್ಲೋಡಿ ಅಲ್ಲೋಡಲ್ಲಿ ಆನೆ ಮರಿ ಜೊತೆ ಆಟ ಆಡ್ತವನೆ. ಇವನು ಮನಸ್ಸಲ್ಲ ಕಣೋ, ನಿಜವಾಗ್ಲೂ ನಮ್ಮ 2ನೇ ಸಿಂಹದ ಜೊತೆ ಆಟ ಆಡ್ತವನ ಅವನು. ದೇವರು ಕಣ, ಕೈ ಮುಗಿಯೋ ಮದಪ್ಪ. ಅಲ್ಲಿಗೆ ಊರಿಗಿಂತ ಎಲ್ಲಾರ್ಗೂ ಕೂಡ ದೇವರಂತ ಹಾಕ್ಬಿಟ್ಟ ಇವನು. ಯಾರು? ಮಹಾದೇವ. ಆಟ ಆಡ ವಯಸ್ಸಲ್ಲೂ ಕೂಡ ತಿಳುವಳಿಕೆ ಪಾಠವನ್ನು ಹೇಳ್ಕೊಡ್ತಿದ್ದಾನೆ. ನಾ ಹೇಳ್ಕೊಳಂಗೆ ಹೇಳ್ಬೇಕಣ್ಣ. ಏನ ಲೋ ನೀವು ಹೇಳ್ಬೇಕಣ್ಣ. ಇದೇ ಕಂಡು ಆಕ್ಷನ್ ಇದ್ದವ್ರು ಇಬ್ರು ಬಂದ್ಬಿಟ್ರಿ, ಇನ್ನಿಬ್ರಲ್ರ ಮನಿ ಕಬಿಟ್ರ. ಸರಿ ನೀವ್ ಹೇಳಿ. ತಾಯಿಯೇ ದೇವರು, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತರಿಲ್ಲ. ಇವ್ನು ಹೇಳ್ತಲ್ಲ ಕಣವನು. ಯಾಕೆ ಹೇಳ? ಈಗ್ಲೇ ಅರ್ಧ ಎಕ್ಕುಟ್ಟೋಗಿದೆ, ಪೂರ್ತಿ ಎಕ್ಕುಟ್ಟೈತಿದೆ ಹೇಳ್ದೋದ್ರ. ಮಾತೃದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಆಚಾರ್ಯ ನಮ್ ಭಾವ. ನಿನ್ ಬುದ್ಧಿ ತೋರ್ಸ್ಬಿಟ್ಟಿಲ್ಲ ಈಗಮಂತ. ನೀವು ಉದಾರ ಅದೇ ಯಾಕ? ಆಚಾರ್ಯ ದೇವೋ ಭವ. ಆಯ್ತು ಭವ ಭವ ಭಾವನಂತ ಅಂದ್ರೆ ಚಿಕ್ಕಂದ್ರಲ್ಲಿ ನಾವ್ ಏನ್ ಹೇಳ್ಕೊಡ್ತೀವೋ ಕೊನೆ ತನಕ ಅದೇ ಬರುತ್ತಂತೆ ನೋಡಿ. ಈಗ ಒಬ್ಬ ಹುಡುಗನ ಮನಸ್ಸು ತಗೊಬಿಟ್ರೆ ನಾವು ಡಾಕ್ಟರ್ ಮಾಡ್ಬೋದು, ಇಂಜಿನಿಯರ್ ಮಾಡ್ಬೋದು, ಸ್ಕೂಲ್ ಮೇಸ್ಟರ್ ಮಾಡ್ಬೋದು, ಕಲಾವಿದನ ಮಾಡ್ಬೋದು, ಒಳ್ಳೆ ಜಂಗಮ ಶ್ರೇಷ್ಠಿಯಾಗಿ ಮಾಡ್ಬೋದು. ಬೆಳೆಸೋ ವಾತಾವರಣದಲ್ಲಿ ದಿಕ್ಕಾಪಾಲ ಬಿಟ್ಬಿಟ್ರೆ ಕಳ್ಳನ್ ಮಾಡ್ಬೋದು, ಕೊರಬನ್ ಮಾಡ್ಬೋದು, ವೀರಪ್ಪನ ಅಮ್ಮನ ಮಾಡ್ಬೋದು. ಬೆಳೆಸೋ ರೀತಿಯಲ್ಲಿ ನೋಡಿ. ಇವತ್ತಿನ ಕಾಲದಲ್ಲಿ ಹೆಂಗಸರು ತಾಯಿಂದ್ರೆ ಇಲ್ದಿರನ್ನೆಲ್ಲ ಅರ್ಗೆಲ್ಸ್ಬಿಡೋದು. ಅಯ್ಯೋ ಅತ್ಕಮ್ಮ, ನನ್ ಗಂಡು ಊಟನೂ ಕೇಳಲ್ಲ, ಕೈಗ ಮೊಬೈಲ ಕೊಟ್ಬಿಡು ತೀಡ್ ಮಾಡ್ಬಿಡ್ತಾನ ಕಕ್ಕ. ಏನಕ್ಕ? ಅಯ್ಯೋ ಮನ್ನ ಸರ್ ನಂಜುಗೂಡು ಸರ್ಕಾರಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ಬಿಟ್ಟಿದ್ದ. ಬಂದ್ಬಿಟ್ಟಿದ್ರಂತಲ್ವ ಹಾಕೊಂಡು ಎಳಕೊಂಡು ಹೋಗಿ ಅವನು ಜೈಲಿದ್ದು ಪುನಃ ಹಿಂದಕ್ಕೆ ಬಂದ. ಇನ್ನೊಂದ್ಸೈತ ಹೋಯ್ತಾನ ಬಿಡು. ಎಲ್ಲ ಒಟ್ಟ ಒಳಗೆ ಕಲ್ತ್ಕ ಬಂದಿರೋದು. ಕಂಪ್ಯೂಟರ್ ಕಟ್ಟೈತನ. ಒಟ್ಟ ಒಳಗೆ ಏನೋ ಕಲ್ತ್ಕ ಬಂದಿಲ್ಲ, ಎಲ್ಲ ನೀವಳೆ ಕಲ್ಸ್ಬಿಟ್ಟಾಳ. ಒಟ್ಟ ಒಳಗೆ ಕಲ್ತ್ಕ ಬಂದ್ಬಿಡ್ತಂತ. ಒಟ್ಟಿಗೆ ಅನ್ನ ತಿನ್ಲಿ ಅಂತ. ಎಲ್ಲಿ ಅನ್ನನೂ ತಿನ್ನಲ್ಲ. ಈಗ ಅದು ಬರೀ ತೀಡೋದು ಅಂದ್ಬಿಡ್ತಾ, ತೀಡ್ ಮಾಡ್ಬಿಡ್ತಾವ. ಈಗಲೂ ಇದ್ದೋ ತೀಡ್ತಿದ್ದೋ. ಇಲ್ಲ ಸುಮ್ ಕೂತಾವ. ಚಾರ್ಜ್ ತೀರೋಗಿರಕ ಚಾರ್ಜ್ ಹಾಕ್ಬಿಟ್ಟು ಬಂದು ಅಷ್ಟೇ ಕತ್ತೀರ. ಈಗ ಕೊಡ್ಬೇಕಾರೆ ತೀಡ್ಬಿಡ್ರೆ ಕೇಳ್ಬೇಕಾರ. ಈಗ ಅವು ಭಾರಿ ಶಾಪ್ ಕಣ, ಎಲ್ಲ 5G ಉಟ್ಬಿಟ್ಟು ಭಾರಿ ಸ್ಪೀಡು. ಬಿಟ್ರು ಬೇಕಾರೆ ಕಥನೆ ಮಾಡ್ಬಿಡ್ತಾವ ಬೇಕಾರೆ. ಈಗ ಅಂದ್ರೆ ಚಿಕ್ಕಂದಲ್ಲಿ ನಾವೇನ್ ಹೇಳ್ಕೊಡ್ತೀವೋ ಅದೇ ಕೊನೆ ತನಕ ಬರುತ್ತಂತೆ ನೋಡಿ. ಇಲ್ಲಿ ದಿನಗಳ ಉರುಳುತ್ತಿರಬೇಕಾದ್ರೆ, 4-5 ವರ್ಷಗಳ ಕಳಿತಿರಬೇಕಾದ್ರೆ ಮಹಾದೇವನನ್ನ ತಂದೆ ತಾಯಿಗಳು ಹೇಳ್ತಾರೆ, ಕಂದ ಮಹಾದೇವ ನಿನ್ನ ವ್ಯಾಘ್ರಾಂತ ಮಹರ್ಷಿಗಳು ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬರ್ಮಾಡಿದ್ದಾರೆ, ನಡಿಕಂದು ಹೋಗೋಣ. ನಡೀರಿ ತಾಯಿ. ಪುಟ್ಟು ಜೋಳಿಗೆಗೆ ಪುಟ್ಟು ಹಲಗೆಯನ್ನು ಕೊಟ್ಟು ಆ ಮಹಾದೇವನನ್ನ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಗುರುವೇ ಜಪಮಣಿ ನಾನಾಗಬಾರದೆ, ತುಳಸಿ ಮಣಿ ನಾನಾಗಿಯು ತಪ ಬಲದರೆ ಸಾರರಿ ಗುರುವೇ. ಓಂ ನಮಃ ಶಿವಾಯ.
ಬಾರದೆ ತುಳಸಿ ಮಣಿಯಾಗಿರು ನಿಮ್ಮ ಪದಬಲಧರಿ ಸಾರದಿ ಜಪಮಣಿ ನಾನಾಗಬಾರದೆ. ಓಂ ಶಿವಾಯ. ಗುರುವೇ ನಿಮ್ಮ ಪಾದದೋಳು ನಾನಾಗುವ ಯೋಗ ಬಾರದೆ. ಗುರುವೇ ನಿಮ್ಮ ಕಮಂಡಲ ತೀರ್ಥ ನಾನಾಗುವ ಯೋಗ ಬಾರದೆ. ಕಣಕಣದಲ್ಲೂ ನಿಮ್ಮ ಧ್ಯಾನವ ಕನವು ತುಂಬಿ ಹಾಡಿದೆ. ಕಣಕಣದಲ್ಲೂ ನಿಮ್ಮ ಧ್ಯಾನವ ಕನವು ತುಂಬಿ ಹಾಡಿದೆ. ಜಪಮಣಿ ನಾನಾಗಬಾರದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಕುಲಕ್ಕೆ ಕರ್ಕೊಂಡು ಬರ್ತಿರಬೇಕಾದ್ರೆ ಗುರುಗಳಾಗಿರ್ತಕ್ಕಂಥ ವ್ಯಾಘ್ರಾಂತ ಮಹರ್ಷಿಗಳು ಕೇಳ್ತಾರೆ, ಕಂದ ಮಹಾದೇವ ಗುರುಗಳೇ, ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಂದೇನಪ್ಪ. ಹೌದು ಗುರುಗಳೇ. ಇಲ್ಲಿ ವಿದ್ಯಾಭ್ಯಾಸ ಕಲಿಬೇಕಾದ್ರೆ ಮೊದಲು ಆಚಾರ ವಿಚಾರಗಳನ್ನು ಮೊದಲು ತಿಳ್ಕೋಬೇಕು. ಆಗ್ಲಿ ಗುರುಗಳೇ. ನಾನು ಹೇಳಿಕೊಡ್ತಕ್ಕಂಥ ಪಾಠವನ್ನ ಹಗಲು ರಾತ್ರಿ ಅನ್ನದೇ ಪಠನೆ ಮಾಡಿ ಕಲಿಬೇಕು. ಆಗ್ಲಿ ಗುರುಗಳೇ. ಯಾವುದೇ ಕಾರಣಕ್ಕೂ ನನ್ನ ಮಟ್ಟದಲ್ಲಿ ಸುಳ್ಳು ಮಾತ್ರ ಹೇಳಬಾರದು. ಆಗ್ಲಿ ಗುರುಗಳೇ. ಸುಳ್ಳು ಅಂದ್ರೆ ಏನು ಗುರುಗಳೇ? ಆಹಾ, ಎಂತ ಅಸತ್ಯವಂತ ಮಗನಪ್ಪ. ಸುಳ್ಳು ಅನ್ನೋದು ಪದದೇ ಅರ್ಥ ಗೊತ್ತಿಲ್ಲ. ಹಂಗಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಗುರುಗಳೇ. ಉತ್ತರಾಜಮರವರು ಶಿವದಾಸೆ, ನೀವಿನ್ನು ಹೊರಡಿ. ಮಹಾದೇವನಿಗೆ ನನ್ನ ಸಕಲ ವಿದ್ಯೆಗಳನ್ನ ದಾರಿ ಎರೆದು ಬಿಡ್ತೀನಿ ಅಂತ ಅವತ್ತೇ ಮೊದಲನೇ ದಿವಸ ನೋಡಿ ಹತ್ತಿರಕ್ಕೆ ಕರೆದದ್ದೇ ಆ ಕಪ್ಪು ಹಲಗೆಯಲ್ಲಿ 5 ಅಕ್ಷರಗಳನ್ನು ಬರ್ಕೊಡ್ತಾರೆ. ಹೇಳಪ್ಪ ಮಹಾದೇವ. ನಮಃ ಶಿವಾಯ. ನಮಃ ಶಿವಾಯ. ನೀನ್ ಹೇಳಪ್ಪ. ನೀನ್ ಹೇಳ ತಿಮ್ಮ. ನಿಮ್ಮಡ್ಡಿ ಶಿವಾಯನಲ್ಲ ಕಣ, ನಮಃ ಶಿವಾಯ. ಹಾ, 5 ಅಕ್ಷರಗಳನ್ನ ಬರ್ಕೊಟ್ಟು ಗುರುಗಳ ಸ್ಥಾನ ಪೂಜೆಗೆ ಅಂತ ಹೊರಟಿದ್ದಾರೆ. ಅಷ್ಟೇ ನೋಡಿ. ಇವನು ಚೆಲ್ಲಾಟಗಾರ ಮಾದಪ್ಪ ಬರ್ಕೊಟ್ಟಿರ್ತಕ್ಕಂಥ 5 ಅಕ್ಷರಗಳನ್ನ ಅಳಿಸಿ ತನ್ನ ಮನೋಇಚ್ಛೆ ಬಂದಂತೆ ಬರ್ದ. ಏನಂತ ಬರ್ದ? ಒಂದುಂಟು ಬಂದಿಲ್ಲ, ಎರಡುಂಟು ಎರಡಿಲ್ಲ, ಮೂರುಂಟು ಮೂರಿಲ್ಲ, ನಾಲ್ಕುಂಟು ನಾಲ್ಕಿಲ್ಲ, ಐದುಂಟು ಐದಿಲ್ಲ, ಆರುಂಟು ಆರಿಲ್ಲ, ಏಳುಂಟು ಏಳಿಲ್ಲ, ಎಂಟುಂಟು ಏಳಿಲ್ಲ, 9 10 ಹತ್ತಿಲ್ಲ. 10 ಸಾರುಗಳನ್ನ ಬರೆದ್ಬಿಟ್ಟು ಕೂತವನೆ ಮಹಾದೇವ. ಗುರುಗಳ ಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ರು. ಮಹಾದೇವ, ನಾನು ತಿದ್ದು ಅಂತ ಹೇಳಿದ್ನಲ್ಲ, ತಿದ್ದಿದ್ದೀನಪ್ಪ. ತಿದ್ದಿದ್ದೀನಿ ಗುರುಗಳೇ. ಇದೇನು ಮಹಾದೇವ, ನಾನು ಬರ್ಕೊಟ್ಟಿದ್ದು ಬರೋ 5 ಅಕ್ಷರಗಳು ಇಲ್ಲ ಅಲ್ಲಿಗೆ ತುಂಬಾ ಕಾಣ್ತಾ ಇದೆಯಲ್ಲ. ಯಾರು ಇವನು ಬರ್ಕೊಟ್ನ? ಇಲ್ಲ ಗುರುಗಳೇ, ನಾನೇ ಬರ್ದೆ. ಇಲ್ಲ ಗುರುಗಳೇ, ಅವನು ಇಲ್ಲ, ಅವನಿಗೆ ಶುದ್ಧವಾಗಿ ಬರಲ್ಲ ಗುರುಗಳೇ, ನಂಗೇನು ಹೇಳ್ಕೊಡ್ತಾರೆ. ಮತ್ತೆ ಇನ್ಯಾರು ಬರ್ಕೊಟ್ರು? ನಾನೇ ಬರ್ದೆ ಗುರುಗಳೇ. ಈ ಬೆತ್ತ ಕೂಡ ಇಲ್ಲಿ ಚರ್ಮ ಸುಲ್ದು ಬಿಡ್ತೀನಿ ಬಡವನಿಗೆ. ಇವತ್ತು ನನ್ನ ಮಟ್ಟಕ್ಕೆ ಬಂದು ಇಷ್ಟು ಅಕ್ಷರ ಬರಕ್ಕೆ ಸಾಧ್ಯವಿಲ್ಲ. ಹೇಳಿ, ಯಾರು ಬರ್ಕೊಟ್ರು? ನಾನೇ ಬರ್ದೆ ಗುರುಗಳೇ. ಓಹೋ, ನೀನೇ ಬರೆದ ಮೇಲೆ ಏನಿದು ಒಂದುಂಟು ಒಂದಿಲ್ಲ, ಇದಕ್ಕೆ ಅರ್ಥ ಗೊತ್ತಾ? ಗೊತ್ತು ಗುರುಗಳೇ. ಓಹೋ, ಮಠದಲ್ಲಿ 10-15 ವರ್ಷದಿಂದ ತಿಂದು ಸುಮ್ಮನೆ ಲದ್ದಿ ಬೆಳೆಸೋದಲ್ಲ, ಬುದ್ಧಿ ಬೆಳೆಸಬೇಕು ನೋಡ್ರಲ್ಲಿ. ಇವತ್ತು ಮಠಕ್ಕೆ ಬಂದು ಇಷ್ಟು ಅಕ್ಷರ ಬರೆದು ಇದಕ್ಕೆ ಅರ್ಥವನ್ನು ಕೂಡ ಹೇಳ್ತಾನೆ ಅಂತ ಹೇಳ್ತಿದ್ದಾನೆ. ಕೇಳಿ ತಿಳ್ಕೊಳ್ಳಿ ಪಾವನರಾಗಿ. ಹೇಳು ಮಹಾದೇವ, ನೀನು ಒಂದುಂಟು ಒಂದಿಲ್ಲ ಏನಪ್ಪ ಹಾಗಾದ್ರೆ? ಗುರುಗಳೇ, ಸಕಲ ಬ್ರಹ್ಮಾಂಡಕ್ಕೂ ಪ್ರಾಣಿ ಪಕ್ಷಿಗಳ ಮೂಲಿಕೆಗಳಿಗೂ ಪರಮಾತ್ಮನು ಬಲಿ ತಂದೆ. ಉಣುವ ಮನುಷ್ಯನಿಗೆ ಅನ್ನವಾಗಿ, ಮೇಯು ಪಕ್ಷಿಗಳಿಗೆ ಮೇವಾಗಿ, ಕಲ್ಲೊಳಗಿರ್ತಕ್ಕಂಥ ಕಪ್ಪೆಗೂ ಕೂಡ ನೀರು ಮರಳನ್ನು ಕೊಡ್ತಕ್ಕಂಥವನೇ ಸರ್ವಂತರಾಮೇಶ್ವ. ಶಿವನಿಲ್ಲದೆ ಜಗವಿಲ್ಲ, ಜಗವಿಲ್ಲದೆ ಶಿವನಿಲ್ಲ. ಸಕಲ ಜೀವ ಕೋಟಿಗಳ ಅಂತರಾತ್ಮದಲ್ಲಿ ತುಂಬಿರ್ತಕ್ಕಂಥ ಏಕೈಕ ಸ್ವರೂಪನೇ ಭಗವಂತ ಅನ್ನೋದಕ್ಕೆ ಒಂದುಂಟು ಒಂದಿಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಚಪ್ಪಾಳನಾರು ಹೊಡ್ರವ ಗೋಡೆ ಕುಕ್ಕ
ಟೀನಾರ ಮುಡಿಸ್ಬಿಡೋಗಿ ಇನ್ನೇನು ಮಾಡಿದ್ರಿ ಪಾಪ ಎಲ್ಲ ಸ್ವಲ್ಪ ಮೆತ್ತಾಗ್ಬಿಟ್ರ ಟೀ ಹೊಡಿಸ್ಲೇಬೇಕು. ಈಗ ಟೀ ಕೊಟ್ರೆ ಈಗ ಯಾವಾರ ಪಾಸ್ ಆಗೋದು. ಇನ್ನೊಂದು ಗಳಗ ನೋಡ್ಬಿಟ್ಟು ಎಲ್ಲ ಅಲ್ಲಿ ಉಂಟ್ಕೊಬಿಡ್ತಾರ. ಈಗ ಐಕ್ಲೆ ವಾತ್ಮನೆ ಕಂಡ್ಬಿಡಲ್ವ ಹಂಗೆ ಮಿಟಿ 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 ಮಿಡ್ತಾವ. ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಮಾನ್ ಹೋಯ್ತವ. ಇದೇನಾಗಲೇ ಬಂದೇ ಬಿಡ್ತು ಅನ್ನಾಗದ. ಹೇಳೋಗಿಂದ ಮುಂಚೆ ಇನ್ನೇನಪ್ಪ ಇದು ಸೆಟ್ಟುಂಟಿ ಒಟ್ಟುಂಟಿ ರೆಡಿ ಆಯ್ತದ. ಅದಷ್ಟನ್ಕು ಮಾಡ್ಬೇಕಲ್ಲ, ಒಂದು ಕೊಪ್ಪರ ಕೆಲ್ಬಿಟ್ಟಿದ್ದಂಗೆ ಆಯ್ತಾ. ಇಲ್ಲಿ ಎರಡುಂಟೆ ಎರಡಿಲ್ಲ ಅಂದ್ರೆ ಅಲ್ಪ ಮಹಾದೇವ ಗುರುಗಳೇ. ಮಾನವ ಇಷ್ಟೇ ವೈಭೋಗದಲ್ಲಿದ್ರು ಕೂಡ, ಚಿನ್ನದ ಪೆಟ್ಟಿಗೆ ಮೇಲೆ ಕುಳಿತಿದ್ರು ಕೂಡ ಅವನ ಸಂಗಡ ಬರತಕ್ಕಂತಹದ್ದು ಎರಡೇ ಗುರುಗಳೇ. ಒಂದು ಜೀವನ ಪರ್ಯಂತ ಮಾಡಿರ್ತಕ್ಕಂಥ ಪಾಪ, ಇನ್ನೊಂದು ಜೀವನ ಪರ್ಯಂತ ಮಾಡಿರ್ತಕ್ಕಂಥ ಪುಣ್ಯ. ಕಣ್ಣಿಗೆ ಕಾಣುವ ನಿಜವಾದ ದೇವರೆಂದರೆ ತಾಯಿ ತಂದೆ. ಬೆಳಕನ್ನು ನೀಡುವ ಜ್ಯೋತಿ ಸ್ವರೂಪಗಳು ಸೂರ್ಯ ಚಂದ್ರ. ಕಾಲಮಾನಗಳನ್ನು ತಿಳಿಸ್ತಕ್ಕಂಥದ್ದು ಹಗಲು ರಾತ್ರಿ. ಮನುಷ್ಯನಿಗೆದುರಾಗ್ತಕ್ಕಂಥದ್ದು ಕಷ್ಟ ಸುಖ. ಇವುಗಳೆಲ್ಲ ಎರಡು ಗುರುಗಳೇ. ಇದಕ್ಕೆ ಎರಡುಂಟು ಎರಡಿಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಬಲ 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 ಬಲ. ಮೂರುಂಟು ಮೂರಿಲ್ಲ ಅಂದ್ರೆ ಗುರುಗಳೇ. ರಜಸತ್ವ ತಮ ಗುಣಗಳಿಂದ ಸೃಷ್ಟಿಸಲ್ಪಟ್ಟ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬತಕ್ಕಂಥ ತ್ರಿಮೂರ್ತಿಗಳು ಮೂವರು. ಶಿವನಿಗುಂಟು ಮೂರು ಕಣ್ಣುಗಳು. ತ್ರಿಸಂಧ್ಯಾ ಕಾಲದಲ್ಲಿ ತ್ರಿಮೂರ್ತಿಗಳನ್ನು ಅರ್ಚಿಸಿ ಧ್ಯಾನಿಸಿ ಪೂಜಿಸ್ತಕ್ಕಂಥ ಸಂಕೇತಾರ್ಥವೇ ಮೂರುಂಟು ಮೂರಿಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಬಲ ಬಲ. ನಾಲ್ಕುಂಟು ನಾಲ್ಕಿಲ್ಲ ಅಂದ್ರೆ ಗುರುಗಳೇ. ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಅಂತ ವೇದಗಳ 4. ಮನುಷ್ಯನಿಗಿರ್ತಕ್ಕಂಥ ಪುರುಷಾರ್ಥಗಳ 4. ಕೃತ ತ್ರೇತ ದ್ವಾಪರ ಕಲಿ ಎಂಬತಕ್ಕಂಥ ಯುಗಗಳ 4. ಇದಕ್ಕೆ 4 ಉಂಟು 4 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಬಲ ಬಲ ಬಲ. 5 ಉಂಟು 5 ಇಲ್ಲ ಅಂದ್ರೆ ಏನಪ್ಪ ಮಹಾದೇವ ಗುರುಗಳೇ. ಈಗ ತಾನೇ ಬರ್ಕೊಟ್ಟಿದ್ದಲ್ಲ ನಮ್ಮ ಶಿವಾಯಿ ಎಂಬತಕ್ಕಂಥ ಪ್ರಣವ ಪಂಚಾಕ್ಷರ ಮಂತ್ರ. ಈ ಮಂತ್ರಕ್ಕಿಂತ ಮಿಗಿಲಾದ ಮಂತ್ರವೇ ಇಲ್ಲ ಗುರುಗಳೇ. ಈ ಪ್ರಣವ ಪಂಚಾಕ್ಷರ ಮಂತ್ರವನ್ನ ಪಂಚಾಚಾರದಿಂದ ಅರ್ಚಿಸಿ ಧ್ಯಾನಿಸಿ ಪೂಜಿಸ್ತಕ್ಕಂಥ ಸಂಕೇತಾರ್ಥವೇ 5 ಉಂಟು 5 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಬಲ ಬಲ. 6 ಉಂಟು 6 ಇಲ್ಲ ಅಂದ್ರೆ ಗುರುಗಳೇ. ಶಿವಯೋಗಿಗಳ ರಚಿಸಿರ್ತಕ್ಕಂಥ ಷಡ್ಸ್ಥಳಗಳು, ಷಡಾಕ್ಷರಿ ಮಂತ್ರಗಳು, ಷಟ್ಲಿಂಗಗಳು, ಷಟ್ಪದಿಗಳು, ಷಟ್ಕೋನಗಳು. ಇವುಗಳೆಲ್ಲ 6ರ ಪದದ ಸಂಕೇತಾರ್ಥ ಗುರುಗಳೇ. ಇದಕ್ಕೆ 6 ಉಂಟು 6 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಬಲ ಬಲ. 7 ಉಂಟು 7 ಇಲ್ಲ ಅಂದ್ರೆ ಗುರುಗಳೇ. ಸಂಗೀತದಲ್ಲಿ 7 ಸ್ವರಗಳು, ಬಣ್ಣಗಳಲ್ಲಿ 7 ಬಣ್ಣಗಳು, ವಾರಗಳಲ್ಲಿ 7 ವಾರಗಳು, ದೇವತೆಗಳೆಲ್ಲ 7 ಮಾತೃಕೆಯರು. ಇವುಗಳೆಲ್ಲ 7. ಮಾನವ ನೀನು ಜ್ಞಾನವಂತನಾಗಿ ಮೇಲೆ ಕೆದ್ದೇಳಿ ಎಂಬತಕ್ಕಂಥ ಸೂಚನೆ ಕೊಡ್ತಕ್ಕಂಥದ್ದು. ಇದಕ್ಕೆ 7 ಉಂಟು 7 ಇಲ್ಲ ಅಂತ ಬರೆದು ಬಿಟ್ಟೆ ಗುರುಗಳೇ. ಮಹಾದೇವ 8 ಉಂಟು 8 ಇಲ್ಲ ಅಂದ್ರೆ ಗುರುಗಳೇ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ನೈಋತ್ಯ ವಾಯುವ್ಯ ಆಗ್ನೇಯ ಎಂಬತಕ್ಕಂಥ ಭೂಮಿಗುಂಟಿ 8 ದಿಕ್ಕುಗಳು. ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷ ತೀರ್ಥ ಮಂತ್ರಗಳೆಂಬತಕ್ಕಂಥ ಅಷ್ಟಾವರಣಗಳು, ಅಷ್ಟೈಶ್ವರ್ಯಗಳು. ಒಂದು ಮಂಟಪಕ್ಕೆ ಉಂಟು 8 ಮೂಲೆಗಳು. ಇವುಗಳಲ್ಲಿ 8ರ ಪದದ ಸಂಗೀತಾರ್ಥ ಗುರುಗಳೇ. ಇದಕ್ಕೆ 8 ಉಂಟು 8 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಮಹಾದೇವ 9 ಉಂಟು 9 ಇಲ್ಲ ಅಂದ್ರೆ ಗುರುಗಳೇ. ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಪೇಷ್ಟ ರಾಹುವೇ ಕೇತುವೆ ನಮಃ ಎಂಬತಕ್ಕಂಥ 9 ನವಗ್ರಹಗಳು. ತಾಯಿ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ 9 ತಿಂಗಳು. ತಾಯಿ ಗರ್ಭದಲ್ಲಿ 9 ತಿಂಗಳು ಇದ್ದು ಭೂಮಿ ಹುಟ್ಟಿ 90 ವರ್ಷಕ್ಕೂ ಅಧಿಕವಾಗಿ ಬಾಳುತ್ತಾನೆ. ಇದು 9 ನವರಸಗಳು, ನವಲೀಲೆಗಳು, ನವಶಕ್ತಿಗಳು, ನವಯೋಗಗಳು. ಇವುಗಳೆಲ್ಲ 9ರ ಪದದ ಸಂಕೇತಾರ್ಥ ಗುರುಗಳೇ. ಇದಕ್ಕೆ 9 ಉಂಟು 9 ಇಲ್ಲ ಅಂತ ಬರೆದು ಬಿಟ್ಟೆ ಗುರುಗಳೇ. ಇನ್ನೊಂದೇ ಒಂದು ಸಾಲದೆ ಹೇಳ್ಬಿಡಪ್ಪ ಮಹಾದೇವ. 10 ಉಂಟು 10 ಇಲ್ಲ ಅಂದ್ರೆ ಏನಪ್ಪ ಗುರುಗಳೇ. 9 ತುಂಬಿದ ಮೇಲೆ 10 ಎಲ್ಲಿಗೆ? ನಿನಗೆ ಸ್ವರ್ಗದ ಬಾಗಿಲು ತೆಗೆದಿದೆ 10, ನಿನಗೆ ಕೈಲಾಸದ ಮೆಟ್ಟ ಸಿಕ್ಕಿದೆ 10, ನಿನಗೆ ಮುಕ್ತಿಯ ಪಥ ದೊರಕಿದೆ 10. ಈ 10 ವಿಚಾರಗಳನ್ನು ಬಲ್ಲವರು ತತ್ವಜ್ಞಾನಿಗಳಾಗಿರ್ತಾರೆ ಗುರುಗಳೇ. ಇದಕ್ಕೆ 10 ಉಂಟು 10 ಇಲ್ಲ ಅಂತ ಬರೆದು ಬಿಟ್ಟ ಗುರುಗಳೇ. ಬಲ 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 ಬಲ. ಮಹಾದೇವ ನೀನು ವಿದ್ಯೆ ಹೇಳಿಸ್ಕೊಳ್ಳೋದಕ್ಕೆ ಬಂದವನಲ್ಲ ಕಣಪ್ಪ. ಇಲ್ಲಿ ಯಾರು ಕೂಡ ತಿಳಿಯದಂತ ವಿದ್ಯೆಗಳನ್ನ ಕೇಳಿ ನೀನು ಕೋಟಿಗೊಬ್ಬ ಶಿಷ್ಯನಾದೆ. ನಿನಗೇನಾದ್ರೂ ಕೊಡ್ಬೇಕಲ್ಲ ಅಂತ ಗುರುಗಳು ತಮ್ಮ ಜೋಳಿಗೆ ಅಂತ ಒಂದು ವಿಭೂತಿ ಉಂಡೆಯನ್ನು ಕೊಡ್ತಾರೆ ಗುರುಗಳೇ. ಈ ವಿಭೂತಿ ಉಂಡೆ ಇದು ಬರೀ ವಿಭೂತಿ ಉಂಡೆ ಅಲ್ಲ ಕಂದ. ವ್ಯಾಘ್ರ ಅಂತ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ವ್ಯಾಘ್ರ. ವ್ಯಾಘ್ರ ಅಂದ್ರೆ ಹುಲಿ. ನೀ ಎಲ್ಬೇಕಲ್ಲಿ ನಿಂತ್ಕೊಂಡು ಜೈ ಗುರುದೇವ ಅಂತ ಕರಿ. ನಿನ್ನ ಕಣ್ಣೆದುರಿಗೆ ಒಂದು ಹುಲಿ ಪ್ರತ್ಯಕ್ಷವಾಗುತ್ತೆ. ಆ ಹುಲಿಯೇ ಮುಂದೆ ನಿನಗೆ ವಾಹನವಾಗುತ್ತೆ. ಇವತ್ತು ನಾವು ಮಾದೇಶ್ವರ ಬೆಟ್ಟದಲ್ಲಿ ಹುಲಿ ವಾಹನದ ಇಳಿಸ್ತೀವಲ್ಲ ನೋಡಿ. ಹುಲಿ ಮೇಲೆ ಕುಳಿತರದೇ ಅವನ ರೂಪ. ಅದನ್ನ ವಿಭೂತಿ ಉಂಡ ರೂಪದಲ್ಲಿ ಶ್ರೀಶೈಲದಲ್ಲಿ ವ್ಯಾಘ್ರಾಂತ ಮಹರ್ಷಿಗಳು ಕೊಡ್ತಕ್ಕಂಥದ್ದು. ಮುಂದೆ ಕೊಳ್ಳೆಗಾಲ ತಾಲೂಕಲ್ಲಿ ಬರುತ್ತೆ. ಅಲ್ಲಿ ತನಕ ನೀವೆಲ್ಲ ಎಚ್ಚರಾಗಿರ್ಬೇಕು. ಆ ಕೇಳ್ತೀನಿ ಸರಿಯಾಗಿ ಹೇಳ್ಬೇಕು ಪ್ರಶ್ನೆನ. ಅದಕ್ಕೆ ಈಗ ಎಲ್ಲ ನಿಮ್ಗೆ ಕಳ್ಳ ಪುರುಟಿ ಎಲ್ಲಾನು ಕೊಡ್ತಾ ಇರೋದೀಗ. ಅಳ್ತಾ ನೋಡ್ಕೊಂಡು ತಿಂದ್ಬಿಟ್ಟು ಮನೆ ಕಬಿಟ್ರು. ಆಮೇಲೆ ಕಂದ ಈ 10 ವಿಚಾರಗಳನ್ನು ನನ್ನ ಸ್ನೇಹಿತರಿಗೂ ಕೂಡ ತಿಳಿಸುವಂದಾಗ 10 ವಿಚಾರಗಳನ್ನು ತತ್ವರೂಪದಲ್ಲಿ ಹೇಳ್ತಿರ್ಬೇಕಾದ್ರೆ
ಮತ್ತು ಕಂಡೆಯುವ ತಂಗಿ ಮಾಂದ ಮೂಗಿನಲ್ಲಿರುವುದೇ ನಕ್ಕುಂದ ಮೂಗಿನಲ್ಲಿರುವುದೇ ನಕ್ಕುಂದ ಕಂಡೆಯುವ ತಂಗಿ ನಾನಂದ ಹೋಗಿನಲ್ಲಿರುವುದೇ ನಕ್ಕುಂದ ಹೋಗಿನಲ್ಲಿರುವುದೇ ನಕ್ಕುಂದ ಒಂದು ವರ್ಣದ ಒಂದು ವರ್ಣದ ಎರಡು ವರ್ಣದ ಎಡಬಾಲದೊಳಗಿತ್ತು ಎರಡು ವರ್ಣದ ಎಡಬಾಲದೊಳಗಿತ್ತು ತಂಗಿ ಆನಂದ ಹೋಗಿನಲ್ಲಿರುವುದೇ ನಕ್ಕುಂದ ಆರು ವರ್ಣದ ಆರೂಢ ಸ್ವಾಮಿಗೆ ಆರು ವರ್ಣದ ಆರೂಢ ಸ್ವಾಮಿಗೆ ಕಂಡೆಯುವ ತಂಗಿ ಆನಂದ ಹೋಗಿನಲ್ಲಿರುವುದೇ ನಕ್ಕುಂದ ವರ್ಣದ ಮತ್ತು ತುಂಬಿ ಸುಳಕಾಡುತ್ತಿತ್ತು ಹತ್ತು ವರ್ಣದ ಮತ್ತು ತತ್ವ ಬಲ್ಲವರಿಗೆ ಗೊತ್ತು ಹತ್ತು ವರ್ಣದ ಮತ್ತು ತತ್ವ ಬಲ್ಲವರಿಗೆ ಗೊತ್ತು ಕಂಡೆಯುವ ಆನಂದ ಹೋಗಿನಲ್ಲಿ